ಸ್ಯಾಂಡಲ್ವುಡ್ ಸಿನಿಮಾ ರಂಗ ಸಂಕಷ್ಟದಲ್ಲಿದೆ ಅಂತಾನೆ ಅನ್ಕೋಬಹುದು. ನಿಮ್ಗೇನ್ ಅನ್ಸುತ್ತೆ? ಸಂಕಷ್ಟ ಅನ್ನೋಕ್ಕಿಂತ ಐ ಥಿಂಕ್ ಟ್ರಾನ್ಸಿಷನ್ ಅಲ್ಲಿ ಇದೆ ಇದು. OTTs ಕೂಡ ಬಂದು ಈಗ ಒಂದು 5 ವರ್ಷ ಆಗಿದೆ, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್. ಸಂಕಷ್ಟ ಎನಿ ಚೇಂಜಸ್ ಆಗುವಾಗ ಇದ್ದೇ ಇರೋದು. ಸಿನಿಮಾ ಮಾಡೋರು ಜಾಸ್ತಿ ಆದ್ರು, ನೋಡೋರು ಥಿಯೇಟರ್ಗೆ ಬಂದು ಕಡಿಮೆ ಆದ್ರು. ಹರಿಬರಿಯಾಗಿ ಸಿನಿಮಾಗಳು ಬಂದು ಹೋಗ್ತಾ ಇದೆ, ಬಟ್ ಅವ್ರ ತಲೆಯಲ್ಲಿ ಎಲ್ಲೂ ಕೂಡ ಉಳ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ನಾನು ಯಾವಾಗಲೂ ಈ ಪದ ಯೂಸ್ ಮಾಡಿ, ಪಿಸುಗುಟ್ಟೋ ತರ ಇರಬೇಕು ಕಥೆಗಳು. ಅಜ್ಜಿ ಕೈ ತುತ್ತು ಹಾಕ್ತಾ ಕರೆಂಟ್ ಹೋದಾಗ ಒಂದು ದೀಪ ಇಟ್ಬಿಟ್ಟು ಕಥೆಗಳು ಹೇಳೋರು, ಆ ತರಾನು ಸಿನಿಮಾಗಳು ಬರಬೇಕು. ಆರ್ಕೆಸ್ಟ್ರಾ ಸರ್ ಜೊತೆ ಮಾತಾಡ್ಬೇಕಾದ್ರೆ ಹೇಳೋರು. ಈ ಕನ್ನಡ ಇಂಡಸ್ಟ್ರಿ ಆಡಿಯನ್ಸ್ಗೆ ಏನ್ ಬೇಕು ಅಂತ 50 ವರ್ಷದಿಂದ ನೋಡ್ಕೊಂಡೆ ನನಗೂ ಅರ್ಥ ಆಗಿಲ್ಲ. ಸ್ಟಾರ್ ಕಾಸ್ಟ್ ಇರುವಂತಹ, ಸ್ಟಾರ್ ಫ್ರೇಮ್ ಇರುವಂತಹ ಒಂದು ಆಕ್ಟರ್ಸ್ ನ ಹಾಕೊಂಡ್ರು ಸಿನಿಮಾಗಳು ಓಡ್ತಿಲ್ಲ. ಈಗ ಸ್ಟಾರ್ ವ್ಯಾಲ್ಯೂ ಅನ್ನೋದೇ ಹೋಗ್ಬಿಟ್ಟಿದೆ. ಸೊ ನೈಸ್ ಟು ಹಿಯರ್, ಬಿಕಾಸ್ ಐ ಫೀಲ್ ಸಿನಿಮಾದಲ್ಲಿ ಕಥೆನೇ ಸ್ಟಾರ್ ಆಗಿರ್ಬೇಕು. ಯಾವ್ದು ನಿಮ್ಗೆ ತುಂಬಾ ಮೆಮೊರಬಲ್ ಆಗಿ ಇದು ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅನ್ನುವಂತಹ ಭಾವನೆ ಬಂತು ಅಂತ? ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನನಗೆ ಸ್ಯಾಟಿಸ್ಫೈ ಆಗ್ಬಿಡ್ತು ಅನ್ಸರೆ ನಾನು ಕೆಲಸ ಬಿಟ್ಬಿಡ್ತೇನೆ, ಸಿನಿಮಾ ಮಾಡೋದು ಬಿಟ್ಬಿಡ್ತೀನಿ ಅನ್ಸುತ್ತೆ. ದೇವರಕೊಂಡ ಕರ್ನಾಟಕದ ಅಳಿಯ ಆಗಿದ್ದಾರೆ. ನೆಕ್ಸ್ಟ್ ಏನಾದ್ರೂ ಕರ್ನಾಟಕದ ಅಳಿಯನಿಗೆ ರೂಪಾರಾವ್ ಅವರು ಆಕ್ಷನ್ ಕಟ್ ಹೇಳಬಹುದಾ? For business and personal promotions in Suman TV Kannada, please contact 9686376663. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತು ನಮ್ಮ ಸುಮನ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ರೈಟರ್, ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಆಗಿರುವಂತಹ ನಮ್ಮ ನಿಮ್ಮೆಲ್ಲ ಪ್ರೀತಿಯ ರೂಪಾರಾವ್ ಮೇಡಮ್. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್. ಏನ್ ಮ್ಯಾಮ್, ಚಾಯ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಚಾಯ್ ನನ್ನ ಜೀವನದ ಲೈಫ್ ಲೈನ್. ಹೆಂಗ್ ಅಡಿಕ್ಟ್ ಆದ್ರಿ ಅಂತ? ಅಡಿಕ್ಷನ್ ಆ ಥರ ಏನಿಲ್ಲ, ಬಟ್ ಎಲ್ರಿಗೂ ಕಾಫಿ ಇಷ್ಟ, ನನಗೆ ಟೀ. ಓಕೆ, ಕಾಫಿ ಕುಡಿಯಲ್ಲ ನಾನು. ಕಾಫಿ ಕುಡಿಯಲ್ಲ, ಟೀ ಮಾತ್ರ ಇಷ್ಟ. ಎಸ್, ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಪಡ್ತಾರೆ. ಸೊ ನಿಮ್ದೊಂದು ಇಷ್ಟ. ನೀವು ಕುಡಿಯೋದಿಲ್ಲ ಅಲ್ಲ ಮಂಜು? ಎಸ್ ಮ್ಯಾಮ್, ಕುಡಿಯಲ್ಲ, ಬಟ್ ಆದ್ರೂ ನಿಮ್ ಕಂಪ್ನಿ ಕೊಡೋಣ ಅಂತ ಮಾತಿನ ಮೂಲಕ. ಥ್ಯಾಂಕ್ ಯು. ಹೇಗಿದ್ದೀರಾ? ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ? ತುಂಬ ನಡೀತಾ ಇದೆ, ಚೆನ್ನಾಗಿದ್ದೀನಿ. ಕೋವಿಡ್ ಆದ ನಂತರ ಸಿಕ್ಕಾಪಟ್ಟೆ ಲೈಫು 5th ಗೇರಲ್ಲಿ ನಡೀತಾ ಇದೆ. ಆ 2 ವರ್ಷ ಮನೇಲಿ ಕೂತಿದ್ದು ಪ್ರಭಾವನೋ ಅಥವಾ ಜೀವನ ವೇಸ್ಟ್ ಆಗೋಗ್ತದೆ ಅನ್ನೋ ಮೆಂಟಾಲಿಟಿಯಿಂದನೋ ಸಿಕ್ಕಾಪಟ್ಟೆ ಕೆಲಸ ನಡೀತಾ ಇದೆ ಲಾಸ್ಟ್ 4 ಇಯರ್ಸಲ್ಲಿ. ಅನಿಮೇಷನ್ ಸ್ಟುಡಿಯೋ ಶುರು ಮಾಡಿದ್ವಿ ನಾವು. ಸೊ ಲಾಸ್ಟ್ 3.5-4 ಇಯರ್ಸಿಂದ ಅನಿಮೇಷನ್ ಕೆಲಸ ನಡೀತಾ ಇದೆ. ನಾನು ಜರ್ಮನ್ ಮತ್ತು ಫ್ರೆಂಚ್ ಟಿವಿಗೆ ಡಾಕ್ಯುಮೆಂಟ್ರೀಸ್ ಮಾಡ್ತೀನಿ. ಸೊ ಐ ಡಿಡ್ ಅಬೌಟ್ 7 ಡಾಕ್ಯುಮೆಂಟ್ರೀಸ್ ಲಾಸ್ಟ್ 4 ಇಯರ್ಸಲ್ಲಿ. ಮತ್ತು ಕೆಂಡ ರಿಲೀಸ್ ಆಯಿತು ಫೀಚರ್ ಫಿಲ್ಮ್ ಸ್ಪೇಸಲ್ಲಿ. ಸೊ ಕತೆ ಹೇಳೋರಿಗೆ ಫೀಚರ್ ಫಿಲ್ಮ್ ಒಂದು ಮಾಧ್ಯಮ, ಅದೇ ಥರನೇ ಅನಿಮೇಷನ್ ಒಂದು ಮಾಧ್ಯಮ, ಡಾಕ್ಯುಮೆಂಟ್ರೀಸ್ ಒಂದು ಮಾಧ್ಯಮ. ಸೊ ನನ್ನ ಮೈಂಡ್ ಎಲ್ಲ ಮಾಧ್ಯಮದಲ್ಲೂ ಯಾವ ಥರ ಕತೆ ಹೇಳ್ಬೋದು ಅಂತ ಹುಡುಕ್ತಾ ಇರತ್ತೆ. ಸೊ ನಮ್ಮಮ್ಮ ಹೇಳ್ತಾರೆ, ದೆವ್ವ ಮೈ ಮೇಲೆ ಮೆಟ್ಕೊಂಡಂಗೆ ಕೆಲಸ ಮಾಡ್ತಾ ಇದೀಯಾ, ಸ್ವಲ್ಪ ಹೊತ್ತು ಕೂತ್ಕೋ. ಬಹುಶಃ ಅದಕ್ಕೆ 2 ವರ್ಷ ಕೋವಿಡ್ ಬಂದೋಗಿರ್ಬೋದು ಅನ್ಸುತ್ತೆ. ಕೂತು ಅವಾಗ ಏನ್ ಮನೇಲೆ ಕೂತಿದ್ಯಾ ಅನ್ನೋರು ಇವಾಗ 4 ವರ್ಷ ನಿನ್ ಮುಖ ನೋಡಿಲ್ಲ. ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ರು, ಎಷ್ಟು ದಿವಸ ಆಯ್ತೆ ನೀನ್ ಈ ತರ ಮನೇಲಿ ನನ್ನ ಜೊತೆ ಕೂತ್ಕೊಂಡು ಅಂತ. ಸೊ ಅಷ್ಟು ಕೆಲಸ ನಡೀತಾ ಇದೆ. ಎಸ್ ಮ್ಯಾಮ್, ಈಗ 2 ವರ್ಷ ಮನೇಲಿ ಕೂತಿದ್ರಿ ಅಂತ. 2 ವರ್ಷ ಮನೇಲಿ ಕೂತಿದ್ದಾಗ ರೂಪಾರಾವ್ ಅವರ ತಲೆಯಲ್ಲಿ ಏನೆಲ್ಲ ಓಡ್ತಾ ಇತ್ತು ಅಂತ? ಯಾಕಂದ್ರೆ ಒಂದ್ ಕಡೆ ತಾಯಿ ಹೇಳಿದ್ರು, ಈಗಷ್ಟೇ ನೀವು ಹೇಳಿದ್ರಿ ದೆವ್ವ ಮೈ ಮೇಲೆ ಮೆತ್ಕೊಂಡಂಗೆ ಕೆಲಸ ಮಾಡ್ತಿದ್ದೀರಾ ಅಂತ. ಆ ಕೆಲಸನೇ ಇರಲಿಲ್ಲ, ಏನ್ ಮಾಡಬೇಕು ಅನ್ನುವಂಥ ಸಾಕಷ್ಟು ಯೋಚನೆಗಳು. ಒಂದು ಏನ್ ನಡೀತಾ ಇದೆ ಸುತ್ತಮುತ್ತ ಅಂತ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ಸೊ ನಾವು ಕೋವಿಡ್ ಆ ಥರ ಲಾಕ್ಡೌನ್ ಅದೆಲ್ಲ ನಾವು ಕಥೆಗಳಲ್ಲಿ ಓದಿದ್ವಿ, ಹಿಸ್ಟ್ರಿ ಬುಕ್ಸಲ್ಲಿ ಓದಿದ್ವಿ ಅಷ್ಟೇ. ಇತಿಹಾಸದಲ್ಲಿ ಈ ಥರ ಮಾರಿ ಬಂದ್ಬಿಟ್ಟು ಇಡೀ ಹಳ್ಳಿ ಸತ್ತೋಯ್ತು ಆ ಥರ ಎಲ್ಲ ನಾವು ಕಥೆಯಲ್ಲಿ ಓದಿದ್ವಿ. ಬಟ್ ನಾವಿಲ್ಲಿ ನೋಡ್ತಾ ಇದೀವಿ ಅದನ್ನ, ನಮ್ಮ ಜೀವಮಾನದಲ್ಲಿ ಇದು ನಡೀತಾ ಇದೆ. ಅದನ್ನ ಫಸ್ಟ್ ಅರ್ಥ ಹೆಂಗ್ ಮಾಡ್ಕೊಳ್ಳೋದು, ಅನುಭವಿಸೋದು ಹೆಂಗೆ. ನಾನು ಅಕ್ಕಪಕ್ಕ ಮನೆಯವರಲ್ಲೇ ಯಾರೋ ಅಂಕಲ್ ಹೋಗ್ಬಿಟ್ರು ಅಂತ, ಯಾರೋ ಆಂಟಿ ಹೋಗ್ಬಿಟ್ರು ಅಂತ. ಸೊ ಅಷ್ಟು ಹತ್ರ ಬಂದಿತ್ತು ಇದು. ಸೊ ಅದನ್ನ ನಾನು ಫಸ್ಟ್ ಅರ್ಥ ಮಾಡ್ಕೊಂಡು ಪ್ರಾಸೆಸ್ ಮಾಡೋದು ಟೈಮ್ ತಗೊಂಡು. ಬಿಕಾಸ್ ನಾನು ಎಲ್ಲೇ ನಡೆದ್ರು ಅದು ನನಗೆ ತಟ್ಟತ್ತೆ ಅಲ್ಲ, ನಂದಲ್ಲ ಅಂದ್ಬಿಟ್ಟು ನಾನು ನನ್ನ ಜೀವನ ನೋಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಎಲ್ಲರೂ ನಾವೆಲ್ಲ ಒಂದು ಕಲೆಕ್ಟಿವ್ ಫೋರ್ಸ್. ಪ್ರಪಂಚದಲ್ಲಿ ಅಮೆರಿಕಲ್ಲಿ ಏನಾದರೂ ನಮ್ಗೆ ಅದು ಎಫೆಕ್ಟ್ ಆಗುತ್ತೆ, ಎಲ್ಲೋ ಯುದ್ಧ ಆದರೆ ನಮ್ಮ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಸೊ ವಿ ಆರ್ ಆಲ್ ಒನ್ ಕಲೆಕ್ಟಿವ್ ಫೋರ್ಸ್. ಸೊ ಎಲ್ಲಿ ಏನೇ ನೋಡು ನನಗೆ ತಾಗುತ್ತೆ. ಸೊ ಟೈಮ್ ಹಿಡಿತು ನನಗೆ ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ. ತುಂಬ ಬರದೆ ನನಗೆ ಬರವಣಿಗೆ ಮೂಲಕನೇ ನನ್ನ ಎಕ್ಸ್ಪ್ರೆಷನ್, ನನಗೆ ಮಾತು ಕಾನ್ವರ್ಸೇಷನ್ಸ್ ಸೆಕೆಂಡರಿ. ಫಸ್ಟ್ ನನ್ನ ಜೊತೆ ನಾನು ಮಾತಾಡ್ಕೊಳ್ತೀನಿ. ಸೊ ರೈಟಿಂಗ್ ತುಂಬ ಬರದೆ. ಆ ಟೈಮಲ್ಲಿ ಒಂದು ನಾನು ಅಸ್ಮಿನ್ ಅಂತ ಒಂದು ಪುನೀತ್ ಸರ್ ಅವರು ಒಂದು ಆಂಥಾಲಜಿಗೆ ಇನ್ವೈಟ್ ಮಾಡಿದ್ರು.
4 ಜನ 4 ಕತೆ ಹೇಳೋಣ, ಕೋವಿಡಲ್ಲಿ ನಡೆಯೋ ಕತೆ ಅಂತ. ಸೊ ಅವಾಗ ಒಂದು ಕತೆ ಬರೆದಿದ್ದೆ. ಸೊ ಅವ್ರು ಹೋಗ್ಬಿಟ್ರು. ಸೊ ಆ ಕತೆ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಅದನ್ನ ನಾವೇ ಶೂಟಿಂಗ್ ಮಾಡೋಣ ಅಂತ ಅದನ್ನ ಕೂಡ ಮಾಡಿ ರಿಲೀಸ್ ಮಾಡಿದ್ವಿ. ಸುಮಾರು ಫೆಸ್ಟಿವಲ್ಸ್ಗೆ ಹೋಯ್ತು. ಒಂದು 25-30 ಅವಾರ್ಡ್ಸ್ ಬಂದಿದೆ ಅದಕ್ಕೆ. ಸೊ ಐ ಥಿಂಕ್ ನನಗೇನೇ ಆದರೂ, ನನ್ನ ಮೈಂಡಲ್ಲಿ ಏನೇ ಆದರೂ ಅದು ಕಥೆ ಥರ ಹೊರಗೆ ಬರುತ್ತೆ. ಅದರಿಂದ ಸಿನಿಮಾನೇ ಆಗುತ್ತೆ ಇವೆಂಚುಲಿ. ಸೊ ಬರಿತಾ ಇದ್ದೆ ನಾನು ಮೋಸ್ಟ್ಲಿ ಕೋವಿಡಲ್ಲಿ ಸುಮ್ಮನೆ ಬರಿತಾ ಇದ್ರಿ? ಬರೆಯೋದು. ಹೊಸದಾಗಿ ಕಾರ್ ತೊಗೊಂಡೆ ನಾನು ಅವಾಗ. ಅದಕ್ಕೆ ಮುಂಚೆ ನನ್ನ ಕಾರ್ ಇರಲಿಲ್ಲ. ಕಾರ್ ತೊಗೊಂಡ್ಮೇಲೆ ಒಂದು ರೆಕ್ಕೆ ಬಂದ ಹಾಗೆ. ಸೊ ಡ್ರೈವ್ ಮಾಡೋದು, ಎಲ್ಲೋ ಕೂತ್ಕೊಂಡು. ಬಟ್ ಆದ್ರೂ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ. ಅದೇ ಅದಾದ್ಮೇಲೆ ಹೆಂಗ್ ಓಡಾಡ್ತಿದ್ದೀನ ನಾವು ಮನೆ ಮುಖ. ಎಸ್ ಮ್ಯಾಮ್, ಸಿನಿಮಾ ರಂಗ ಪ್ರೆಸೆಂಟ್ ಏನಂತಂದ್ರೆ ಸ್ಯಾಂಡಲ್ವುಡ್ ಸಿನಿಮಾ ರಂಗ ಸಂಕಷ್ಟದಲ್ಲಿದೆ ಅಂತಾನೆ ಅನ್ಕೋಬಹುದು. ನಿಮ್ಗೇನ್ ಅನ್ಸುತ್ತೆ ಆಸ್ ಎನ್ ಡೈರೆಕ್ಟರ್ ಆಗಿ ಅಂಡ್ ಪ್ರೊಡ್ಯೂಸರ್ ಆಗಿ? ಸಂಕಷ್ಟ ಅನ್ನೋಕ್ಕಿಂತ ಐ ಥಿಂಕ್ ಟ್ರಾನ್ಸಿಷನ್ ಇದೆ ಇದು ಸಿನಿಮಾ ರಂಗ. ಈಗ ಒಂದು 10-15 ವರ್ಷದ ಕೆಳಗೆ ಡಿಜಿಟಲ್ ಮಾಧ್ಯಮ ಶುರು ಆದಾಗ ಕತೆ ಹೇಳೋದು ಅಂದರೆ ಸಿನಿಮಾ ಮಾಡೋದು ಡೆಮೋಕ್ರೆಟಿಕ್ ಆಯಿತು. ಯಾರು ಬೇಕಾದ್ರೂ ಮಾಡ್ಬೋದು ಸಿನಿಮಾ ಅನ್ನೋ ಥರ ಆಯಿತು ಒಂದು 15 ವರ್ಷದ ಕೆಳಗಡೆ ಅಲ್ವಾ. ಕ್ಯಾನನ್ 5D ಶೂಟಿಂಗ್ ಮಾಡ್ತಾ ಇದ್ದೀವಿ. ಲೈಕ್ ಕ್ಯಾಮ್ರಾಗಳು ನಮ್ಗೆ ಆಕ್ಸೆಸಿಬಲ್ ಆಗೋಯ್ತು. ನಾವು ದೊಡ್ಡ ಸಿನಿಮಾ ಕ್ಯಾಮ್ರಾನೇ ಇರಬೇಕು ಆ ಥರ ಇರಲಿಲ್ಲ. ಸೊ ನಾವು ಶೂಟಿಂಗ್ ಮಾಡೋಕ್ಕೆ ನಮಗೂ ಆಗತ್ತೆ ಆ ಥರ ಅನ್ನಿಸ್ತು. ಇವಾಗ ಸ್ಮಾರ್ಟ್ಫೋನ್ಸ್ ಯಾವ ಲೆವೆಲ್ಗೆ ಬಂದರೆ ಆ ಸ್ಮಾರ್ಟ್ಫೋನಲ್ಲಿ ಕೂಡ ಶೂಟಿಂಗ್ ಮಾಡ್ಬೋದು. ಸೊ ಕತೆ ಹೇಳೋದು ಆಕ್ಸೆಸಿಬಲ್ ಆಗುತ್ತೆ ಎಲ್ರಿಗೂ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಡಿಫ್ರೆಂಟ್ ಆಯಿತು ಲಾಸ್ಟ್ 10 ವರ್ಷದಲ್ಲಿ. ಸೊ ಟ್ರಾನ್ಸಿಷನ್ಸ್ ಆಗ್ತಾ ಇದೆ. ಇವಾಗ 2 ದಿವಸದ ಹಿಂದೆ ಇದ್ದ ಹಾಗೆ ಈಗ ಇರಲ್ಲ. ಸೊ ಆ ಲೆವೆಲ್ಲಾಗಿ ಬೇಗ ಚೇಂಜಸ್ ಆಗ್ತಾ ಇದೆ. ಈಗ AI, ನಾನು ಅನಿಮೇಷನ್ 3 ವರ್ಷದ ಹಿಂದೆ ಶುರು ಮಾಡಿದ್ದು 2D ಅನಿಮೇಷನ್. ಅವಾಗೂ ಈಗೂ ಸಿಕ್ಕಾಪಟ್ಟೆ AI ಕೆಲಸ ತೊಗೊಂಡ್ಬಿಟ್ಟಿದೆ. 2D ಅನಿಮೇಟರ್ಸ್ ಕೆಲಸ, ಬರೆಯೋದು, ಸ್ಕೆಚಸ್ ಅದೆಲ್ಲ. ಸೊ ಕಾನ್ಸ್ಟೆಂಟ್ಲಿ ಚೇಂಜಸ್ ಆಗ್ತಾ ಇದೆ ಹೊರಗಡೆ. ಅದಕ್ಕೆ ತಕ್ಕಂಗೆ ನಾವು ಕೂಡ ಅಡ್ಯಾಪ್ಟ್ ಆಗಬೇಕು. ಬಟ್ OTTs ಕೂಡ ಬಂದು ಈಗ ಒಂದು 5 ವರ್ಷ ಆಗಿದೆ, ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ಸು. ಸೊ ಸಂಕಷ್ಟ ಎನಿ ಚೇಂಜಸ್ ಆಗುವಾಗ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಕಥೆ ಇವಾಗ ಸಿನಿಮಾ ನೋಡೋರ್ಗಿಂತ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅನ್ನೋ ಥರ ಅನ್ಸುತ್ತೆ ಅಲ್ವಾ. ಸೊ ಪ್ರಾಬ್ಲಮ್ ಇರೋದು ಎಲ್ಲ ಬಂದು ಒಂದು ಬಾಟಲ್ ನೆಕ್ ಆಗೋದು ಡಿಸ್ಟ್ರಿಬ್ಯೂಷನಲ್ಲಿ. ಬಿಕಾಸ್ ಸಿನಿಮಾ ಮಾಡೋರು ಜಾಸ್ತಿ ಆದರೂ, ನೋಡೋರು ಥಿಯೇಟ್ರಿಗೆ ಬಂದು ಕಡಿಮೆ ಆದರೂ, ಡಿಸ್ಟ್ರಿಬ್ಯೂಷನ್ ಸ್ಪೇಸ್ ಇನ್ನೂ ಹಾಗೆ ಉಳ್ಕೊಂಡಿದೆ. ಎಲ್ಲ ಹೋಗಿ ಅಲ್ಲಿ ಕಚ್ಕೋತೀವಿ. ಒಂಥರ ಸಿಲ್ಕ್ ಬೋರ್ಡಿಗೆ ಬಂದು ಟ್ರಾಫಿಕ್ ಕಚ್ಕೊಳ್ಳೋ ಥರ. ಅಲ್ಲಿಂದ ಆ ಸ್ಪೇಸು ಚೇಂಜಸ್ ಆಗಬೇಕು. ಸುಮಾರು ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಚೇಂಜಸ್ ಆಗಬೇಕು. ಸೊ ವಿತ್ ದ್ಯಾಟ್ ಐ ಥಿಂಕ್ ವಿ ವಿಲ್ ಎವಾಲ್ವ್. ಇದೆಲ್ಲ ಎವಲ್ಯೂಷನ್ ಪ್ರಾಸೆಸ್. ಸಂಕಷ್ಟ ಅಂದರೆ ಏನು, ಈಗ ದುಡ್ಡು ಹಾಕೋರು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಹಂಗೆ ಅಂದ್ಬಿಟ್ಟು ಸಿನಿಮಾ ಮಾಡೋದು ಯಾರು ನಿಲ್ಲಿಸ್ಬಾರ್ದು ಐ ಫೀಲ್. ಎಲ್ಲ ಒಂದ್ ಕಡೆ ಎಲ್ಲಿ ಎಡುತ್ತಿದೆ ಅಂತ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಒಂದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಸಿನಿಮಾ ಮಾಡುವಂತಹ ಸಿನಿಮಾ ಪ್ರೇಮಿಗಳು ಚಾಲೆಂಜಸ್ ಕತೆ. ಮುಂಚೆ ಎಲ್ಲ ನಾವು ಅಣ್ಣವ್ರ ಸಿನಿಮಾ ಎಲ್ಲ ನೋಡುವಾಗ ನಮ್ಮ ಹಳ್ಳಿ ಕತೆ ಅಷ್ಟೇ ನಮ್ಗೆ ಗೊತ್ತಿರೋದು. ಅಮೆರಿಕಲ್ಲಿ ಏನಾಗ್ತದೆ, ನಾವು ಪೇಪರ್ ಓದಿದ್ರೆ ಯಾವಾಗಲೂ ಅರ್ಥ. ಅದರೊಳಗೆ ಪೇಪರಲ್ಲೂ 3ನೇ ಪೇಜಲ್ಲಿ ಇಂಟರ್ನ್ಯಾಷನಲ್ ಸುದ್ದಿ ಅನ್ನೋ ಕಡೆ ಮಾತ್ರ ಅಮೆರಿಕ ಸುದ್ದಿ ನೋಡ್ತಾ ಇದ್ವಿ. ಇವಾಗ ನಮಗೆ ರೀಲ್ಸಲ್ಲಿ ಅಲ್ಲೇನು ನಡೀತಾ ಇದೆ, ಇನ್ನೆಲ್ಲೋ ಏನು ನಡೀತಾ ಇದೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ನಮ್ಮದು ಇನ್ಫಾರ್ಮೇಷನ್ ಜಾಸ್ತಿ ಆಗಿದೆ, ಕರೆಕ್ಟ್. ಸೊ ಬಟ್ ನಮ್ಮ ಕಥೆಗಳಲ್ಲಿ ನಾವು ಯಾವ ಕತೆ ಹೇಳೋದು, ಹೇಗೆ ಹೇಳೋದು, ಎರಡು ಏನು ಹೇಳ್ತಾ ಇದ್ದೀರಾ, ಹೇಗೆ ಹೇಳ್ತಾ ಇದ್ದೀರಾ. ಸೊ ಬರವಣಿಗೆ ಮತ್ತು ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸೊ ಇದೆರಡು ಡಿಫ್ರೆಂಟ್ ಸ್ಕಿಲ್ ಸೆಟ್ ಅಲ್ವಾ. ಸೊ ಕತೆ ಯಾವ ಕತೆಗಳು ಹೇಳ್ತಾ ಇದೀವಿ ಅದರಲ್ಲೂ ಕೂಡ ನಾವು ಚಾಲೆಂಜಸ್ ತೊಗೊಳ್ಬೇಕು. ಅಂದರೆ ವಿ ಶುಡ್ ಪುಷ್ ಅವರ್ ಬೌಂಡ್ರೀಸ್. ವಿ ಶುಡ್ ಡೂ ಸಮಥಿಂಗ್ ಎರಾಟಿಕ್. ಅಂದರೆ ಭಯ ಪಟ್ಕೊಂಡು ಮುಚ್ಚುಮರೆಯಲ್ಲಿ ಕತೆಗಳು ಹೇಳಬಾರ್ದು. ಈಗ ರೆಗ್ಯುಲರಾಗಿ ಏನು ನಡೀತಾ ಇದೆ, ಈಗಿನ ಯಂಗ್ ಜನ್ರೇಷನ್ ದೇ ಆರ್ ನಾಟ್ ಲೈಕ್ ಹೌ ವಿ ಯೂಸ್ ಟು ಬಿ ಅಲ್ಲ. ನಾವೆಲ್ಲ ಪ್ರೀತಿ ಎಲ್ಲ ಆದಾಗ ನಮ್ಗೆ 2 ವರ್ಷ ತೊಗೊಂಡ್ವಿ ನಾವು ಐ ಲವ್ ಯು ಹೇಳಕ್ಕೆ. ಈಗ ಐ ಥಿಂಕ್ ದಿನದಲ್ಲಿ ಬೆಳಗ್ಗೆ ಐ ಲವ್ ಯು ಹೇಳಿ ಸಂಜೆ ಬ್ರೇಕಪ್ ಕೂಡ ಮಾಡ್ಕೊಂಡಿರ್ತಾರಂತ. ಸೊ ಥಿಂಗ್ಸ್ ಆರ್ ಚೇಂಜಿಂಗ್. ಅದಕ್ಕೆ ತಕ್ಕಾಗಿ ನಾವು ವಿ ಶುಡ್ ಪುಷ್ ಅವರ್ ಬೌಂಡ್ರೀಸ್. ಹೇಳೋ ಕಥೆಗಳಲ್ಲಿ ಚಾಲೆಂಜಿಂಗ್ ಆಗಿರಬೇಕು. ಮಾಡೋ ರೀತಿ ಟೆಕ್ನಿಕಲಿ ವಿ ಆರ್ ಇಂಪ್ರೂವಿಂಗ್. ಐ ಥಿಂಕ್ ವಿ ಹ್ಯಾವ್ ಕಮ್ ಟು ಅ ಸ್ಪೇಸ್ ವೇರ್ ವಿ ಆರ್ ಆಸ್ ಗುಡ್ ಆಸ್ ಎನಿ ಇಂಡಸ್ಟ್ರಿ ಇನ್ ಇಂಡಿಯಾ ಆರ್ ಈವನ್ ಲೈಕ್ ಔಟ್ಸೈಡ್ ಇಂಡಿಯಾ. ಬಟ್ ಹೇಳೋ ಕಥೆಗಳನ್ನ ಚೂಸ್ ಮಾಡುವಾಗ ವಿ ಶುಡ್ ಪುಷ್ ಅವರ್ ಬೌಂಡ್ರೀಸ್. ಸೊ ಆವಾಗ ವಾವ್ ಅಂದ್ಕೊಂಡು ಜನ ಬರ್ತಾರೆ, ಈ ಯೋಚನೆ ಮಾಡಿರಲಿಲ್ಲ ನಾನು ಈ ಥರ. ಸೊ ಅದು ಐ ಥಿಂಕ್ ದಟ್ ಈಸ್ ವೇರ್ ವಿ ನೀಡ್ ಟು ವರ್ಕ್ ಆನ್ ಬರವಣಿಗೆ, ರೈಟಿಂಗ್. ಐ ಥಿಂಕ್ ತುಂಬ ಜನ ಲಾಸ್ಟ್ 5-6 years ಅದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಕೂಡ ಅನ್ಸುತ್ತೆ, ರೈಟ್. ನಾನು
ನಂದು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಾನು ಇನ್ನೊಬ್ರದ್ದು ಸಿನಿಮಾ ಇನ್ನೊಬ್ರದ್ದು ಇಂಟರ್ವ್ಯೂಸ್ ಎಲ್ಲ ನೋಡಲ್ಲ, ಸೊ ಐ ಡೋಂಟ್ ನೋ ವಾಟ್ ಅದರ್ಸ್ ಆರ್ ಸೇಯಿಂಗ್, ಬಟ್ ಐ ಥಿಂಕ್ ರೈಟಿಂಗ್ ಇಸ್ ವೇರ್ ವಿ ಹ್ಯಾವ್ ಟು ರಿಯಲಿ ಫೋಕಸ್ ಆನ್. ಯಾವ ಥರದ ಕಂಟೆಂಟ್ ಇರುವಂತಹ ಸಿನಿಮಾಗಳು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಬಂದರೆ ಸ್ಯಾಂಡಲ್ವುಡ್ ಮತ್ತೊಂದು ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಯಾವ ಥರ ಅಂತ ಇದು ಅಂತ ಹೇಳೋಕ್ಕಾಗೋದಿಲ್ಲ. ಐ ಫೀಲ್ ವೆರಿ ಪರ್ಸ್ನಲ್ ಸ್ಟೋರೀಸ್, ಅಂದರೆ ತುಂಬ ಪರ್ಸ್ನಲ್ ಸ್ಟೋರೀಸ್ ಹೇಳಿದ್ರೆ ಇಟ್ ವಿಲ್ ರೀಚ್. ನನಗೆ ನೀವು ಕೂತ್ಕೊಂಡು ಯೋಚನೆ ಮಾಡುವಾಗ ಲಾಸ್ಟ್ 10 ವರ್ಷದಲ್ಲಿ ನೀವು ನೋಡಿರೋ ಸಿನಿಮಾಗಳು ಆ ಕ್ಷಣಕ್ಕೆ ಥ್ರಿಲ್ ಕೊಟ್ಟಿದ್ದ ಸಿನಿಮಾ ಅಲ್ಲ. ಅಪ್ಪ ನಂಗೆ 1-2 ತಿಂಗಳಾದ್ರೂ ಮರೆಯೋಕ್ಕಾಗಿಲ್ಲ ಅಂತ ಯಾವ್ದಾದ್ರು ಸಿನಿಮಾ ನೋಡಿದ್ರಾ? ಅದಕ್ಕೆ ಹೆಸರು ಹೇಳಬೇಡಿ. ಯಾಕೆ ಅದು ನಿಮಗೆ 2 ತಿಂಗಳಾದ್ರೂ ನಿಮ್ಮ ತಲೆಯಿಂದ ಹೋಗಿಲ್ಲ? ಅಥವಾ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಸಿನಿಮಾ ನೋಡಿರ, ಅದು ನಿಮ್ಮ ತಲೆಯಿಂದ ಹೋಗೇ ಇಲ್ಲ, ಆ ಒಂದು ಸೀನ್ ನಂಗೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ, ಯಾಕೆ ಅಂತ ಯೋಚನೆ ಮಾಡಿದ್ರೆ ಎಂಥ ಸಿನಿಮಾಗಳು ಹೇಳಬೇಕು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಕ್ಷಣಕ್ಕೆ ಥ್ರಿಲ್ಲು ಅದು ಅಡ್ವೆಂಚರ್ ರೈಡ್ ಥರ. ಅಂದರೆ ವಂಡರ್ಲಾಗ್ ಹೋಗ್ಬಿಟ್ಟು ಆ ರೈಡ್ ಮುಗಿಸ್ಕೊಂಡು ಬಂದ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕಂದರೆ ತಲೆ ಫುಲ್ ರಕ್ತ ಲೈಕ್ ಹೊರಗಡೆ ಬರ್ತಿದ್ದಂಗೆ ಯಪ್ಪ ಏನು ಸಿನಿಮಾ ನೋಡಿದೆ ಅನ್ಸುತ್ತೆ. ಬಟ್ ನಾಳೆ ಮರ್ತೋಗ್ಬಿಟ್ರದ್ದು ಅಯ್ಯೋ ಏನಾಯ್ತು ಆ ಸಿನಿಮಾಲಿ ಅಂತ, ಬಿಕಾಸ್ ಆ ಕತೆ ನಾಟಿರಲ್ಲ, ಆ ಕ್ಷಣಕ್ಕೆ ಅದು ಥ್ರಿಲ್ ಕೊಟ್ಟಿರುತ್ತೆ. ಬಟ್ ಕೆಲವೊಂದು ಪಿಸುಗುಟ್ಟೋ ಥರ ಒಂದು ಕತೆಗಳು ಬರುತ್ತೆ ನಿಮಗೆ ಯಾವಾಗಲೂ ನಿಮ್ಮ ಅಜ್ಜಿ ಏನೋ ಹೇಳಿದ್ರು, ಅದು ಹಂಗೆ ತಲೆಯಲ್ಲಿ ಉಳ್ಕೊಂಬಿಟ್ಟಿರುತ್ತೆ. ಅಂಥ ಕತೆಗಳು ಹೇಳಬೇಕು ನೀವು, ಬಿಕಾಸ್ ಈ ರಭಸದಲ್ಲಿರೋ ಜನಗಳಿಗೆ ಕೂಡಿಸ್ಕೊಂಡು ನೋಡೋ ಸ್ವಲ್ಪ ತಾಳ್ಮೆ, ನೋಡು ಸಿನಿಮಾನ. ಅಂದ್ರೆ ನೀವ್ ಹೇಳೋ ಪ್ರಕಾರ ಹರಿಬರಿಯಲ್ಲಿರುವಂತ ಜನಕ್ಕೆ ಹರಿಬರಿಯಾಗಿ ಸಿನಿಮಾಗಳು ಬಂದೋಗ್ತಾ ಇದೆ, ಬಟ್ ಅವ್ರ ತಲೆಯಲ್ಲಿ ಎಲ್ಲೂ ಕೂಡ ಉಳ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ನೀವು ಕೇಳಿ ಒಂದು 100 ಜನರ ಹತ್ರ ನೀವೇ ಮಾತಾಡಿ ನೋಡಿ, ಯಾವುದೋ ಒಂದು ಹೆಸರು ಹೇಳ್ತಾರೆ, ಯಾಕೆ ಆ ಸಿನಿಮಾ ನಿಂಗೆ ಇಷ್ಟ ಆಯಿತು ಅಂದರೆ ಹೇಳಕ್ ಗೊತ್ತಾಗಲ್ಲ. ಅಥವಾ ಮೇ ಬಿ ಇವಾಗ ನನ್ನನ್ನು ಕೇಳಿದ್ರೆ ನನಗೆ ಆ ಸಿನಿಮಾ ಹೆಸರು ಕೂಡ ಗೊತ್ತಿಲ್ಲ. ನಾನು ಕೋಲಾರಲ್ಲಿ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಭಾನುವಾರ ಮಧ್ಯಾಹ್ನ ರೀಜನಲ್ ಸಿನಿಮಾಗಳು ಬರೋದು, ಅಂದರೆ ಅವಾರ್ಡ್ ಸಿನಿಮಾಗಳು ಬರೋದು ವಿತ್ ಸಬ್ ಟೈಟಲ್ಸು. ಸೊ ಅದರೊಳಗೆ DDಯಲ್ಲಿ ನೋಡ್ಬೇಕಾದ್ರೆ ಒಂದು ಯಾವುದೋ ಗುಜರಾತಿ ಸಿನಿಮಾ ನೋಡಿದ್ದೆ ನಾನು, 5ನೇ ಕ್ಲಾಸಲ್ಲಿ ಏನೋ ಇದೆ. ಆ ಸಿನಿಮಾ ಎಷ್ಟೋ ಸೀನ್ಗಳು ಹಾಗೆ ನೆನಪಲ್ಲಿ ಉಳ್ಕೊಂಡಿದೆ, ಹಾಡುಗಳು ಲೈಕ್ ಟ್ಯೂನ್ಸ್ ಉಳ್ಕೊಂಡಿದೆ. ಬಟ್ ಆ ಸಿನಿಮಾ ಹೆಸರು ಗೊತ್ತಿಲ್ಲ, ಆ್ಯಕ್ಟರ್ ಯಾರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸಮಥಿಂಗ್ ಅಬೌಟ್ ಇಟ್ ಸ್ಟೇಡ್ ನನ್ನ ಜೊತೆಲಿ. ಸೊ ಈ ಥರ ಸಿನಿಮಾಗಳು ಮಾಡಿ ಬಿಡಬೇಕು ವಿಚ್ ಸ್ಟೇಸ್, ಬಿಕಾಸ್ ಸಿನಿಮಾ ನಮಗೆ ಅಣ್ಣ ತಮ್ಮ ಎಲ್ಲರೂ, ಐ ಥಿಂಕ್ ನನಗೆ ಅಟ್ಲೀಸ್ಟ್ ನನ್ನ ಥರದವ್ರು ಎಷ್ಟು ಜನ ಸಿನಿಮಾ ನೋಡೋದೇ ಐ ಥಿಂಕ್ ಸ್ನೇಹಿತರ ಥರ. ಏನೋ ಒಂದು ನನ್ನೊಳಗೆ ಏನೋ ರೆಸನೆನ್ಸ್ ಹುಡುಕ್ತಿರ್ತೀವಿ, ನನ್ನನ್ನು ಯಾರೋ ಅರ್ಥ ಮಾಡ್ಕೊಳ್ತಾರೆ, ನನ್ನ ಜೀವನದಲ್ಲಿ ನಡೀತಾರೋ ಕಥೆನೂ ಬೇರೆಯವರ ಜೀವನದಲ್ಲೂ ನಡೀತಾ ಇದೆಯಾ. ಸೊ ಅವಾಗ ಏಕಾಂಗಿ ಅನ್ಸೋದಿಲ್ಲ. ಸೊ ಸಿನಿಮಾ ಎಲ್ಲ ಅದು ಬರೀ ಥ್ರಿಲ್ ಅಷ್ಟೇ ಅಲ್ಲ. ಸೊ ಬೇರೆ ಬೇರೆ ಥರ ಸಿನಿಮಾಗಳು ಬರಬೇಕು, ಥ್ರಿಲ್ಲಿಂಗ್ ಸಿನಿಮಾಗಳು ಬರಬೇಕು, ಬಟ್ ಬೇರೆ 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 ನಾನು ಯಾವಾಗಲೂ ಈ ಪದ ಯೂಸ್ ಮಾಡಿ, ಪಿಸುಗುಟ್ಟೋ ಥರ ಇರಬೇಕು ಕಥೆಗಳು. ಅಜ್ಜಿ ಕೈ ತುತ್ತು ಹಾಕ್ತಾ ಕರೆಂಟ್ ಹೋದಾಗ ಒಂದು ದೀಪ ಇಟ್ಬಿಟ್ಟು ಕಥೆಗಳು ಹೇಳೋರು, ಆ ಥರನೂ ಸಿನಿಮಾಗಳು ಬರಬೇಕು. ಅಂದರೆ ಆ ಥರ ಹೇಳಿರೋ ಥರ ಇರಬೇಕು ಕಥೆಗಳು, ಅದು ಮೈಂಡಲ್ಲಿ ಜಾಸ್ತಿ ಉಳ್ಕೊಂಡ್ಬಿಡತ್ತೆ. ಸೊ ಈ ಥರ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಲ್ಲರೂ ಅವರು ಈಗ ಟ್ರೆಂಡ್ ಏನಿದೆ ಅದಕ್ಕೆ ನಾನು ಹೆಂಗೆ ರೀಚ್ ಆಗ್ಬೋದು ಅಂತ ಯೋಚನೆ ಮಾಡ್ತೀರಾ. ನನಗೆ ಯಾಕೆ ಈ ಕತೆ ಕಾಡ್ತಾ ಇದೆ, ನಾನು ಈ ಕತೆ ಹೇಳಿದ್ರೆ ಬೆಟರಾ, ನನಗೆ ಆ ಥರ ಇಷ್ಟೇ ರೆಟ್ರೋಸ್ಪೆಕ್ಟ್, ಬಿಕಾಸ್ ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡೋರಿದ್ದಾರೆ ನಮ್ಮ ಇಂಡಸ್ಟ್ರೀಲಿ. ಇಫ್ ದೇ ಆಲ್ ಸಿಟ್ ಆ್ಯಂಡ್ ಗಿವ್ ಅಸ್ ಸಮ್ ಪರ್ಸ್ನಲ್ ಸ್ಟೋರೀಸ್, ಐ ಥಿಂಕ್ ಇಟ್ ವಿಲ್ ಹೆಲ್ಪ್. ಕನ್ನಡ ಇಂಡಸ್ಟ್ರೀಲಿ ಜನಕ್ಕೆ ಏನು ಇಷ್ಟ ಆಗುತ್ತೆ ಅಂತ ಯಾರೂ ಇದುವರೆಗೂ ಹೇಳೋಕ್ಕಾಗಿಲ್ಲ. ನಾನು ಸುಮಾರು ನಾನು ವಿಷ್ಣುವರ್ಧನ್ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ಬೇಕಾದ್ರಿಂದ ದ್ವಾರಕೀಶ್ ಸರ್ ಜೊತೆ ಮಾತಾಡಬೇಕಾದ್ರೆ ಹೇಳೋರು, ಈ ಕನ್ನಡ ಇಂಡಸ್ಟ್ರಿ ಆಡಿಯನ್ಸ್ಗೆ ಏನು ಬೇಕು ಅಂತ 50 ವರ್ಷದಿಂದ ನೋಡ್ಕೊಂಡೆ ನನಗೂ ಅರ್ಥ ಆಗಿಲ್ಲ ಅಂತ ಹೇಳೋರು. ಅವಾಗ ಹೇಳೋರು ನಾವು ಮಾತಾಡ್ಬೇಕಾದ್ರೆ, ಇದೇ ಬೇಕು ಅದೇ ಬೇಕು ಅಂತ. ಇಂಡಸ್ಟ್ರಿ ಲೈಕ್ ಇವಾಗ ಒಂದು ಸಿನಿಮಾ ಬಂತು, ಅದೇ ಥರ ಇನ್ನೊಂದು ಸಿನಿಮಾ ತೆಗೆದ್ರೆ ಆ ಸಿನಿಮಾ ಹಿಟ್ ಆಗಲ್ಲ. ಸೊ ನಮ್ಮ ಆಡಿಯನ್ಸಿಗೆ ಏನು ಬೇಕು ಗೊತ್ತಿಲ್ಲ, ಬಟ್ ಕೆಲವೊಂದು ಥರ ಕತೆಗಳು ಕೊಟ್ಟರೆ ವರ್ಕ್ ಆಗತ್ತೆ ಇಲ್ಲ ಅಂತ ಅದು ಅದಕ್ಕೂ ಒಂದು ಪ್ರೂಫ್ ಕೂಡ ಇಲ್ಲ. ಬೇರೆ ಬೇರೆ ಅದರ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಟ್ರೆಂಡ್ ನಡೆಯುತ್ತೆ ಸ್ವಲ್ಪ ದಿವಸ. ಸೊ ದಟ್ ಈಸ್ ನಮ್ಮ ಆಡಿಯನ್ಸ್ ಇವಾಗಲೂ ನಮ್ಗೆ ಸರ್ಪ್ರೈಸ್ ಮಾಡ್ತಾರೆ. ಒಂದ್ ಕಡೆ ಕತೆ ಆದ್ರೆ ಇನ್ನೊಂದ್ ಕಡೆ ನಾಯಕ ನಟರು ಫೇಸ್ ಏನಾದರೂ ರೀಚ್ ಆಗಬಹುದಾ ಅನ್ನೋಂಥದ್ದು. ಯಾಕಂತಂದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂತಂದ್ರೆ ಆಕ್ಟಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರ್ತಾರೆ, ಆದ್ರೂ ಕೂಡ ಕತೆ ಆಗಿರ್ಬೋದು ಅಥವಾ ಪ್ರೆಸೆಂಟೇಷನ್ ಅಲ್ಲಿ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಟೆಕ್ನಿಕಲ್ ಅಲ್ಲಿ ಎಡುತ್ತಾ ಇದ್ದಾರೆ ಅನ್ನುವಂಥದ್ದು. ಒಂದಷ್ಟು ಸಿನಿಮಾಗಳು ರೀಸೆಂಟ್ ಆಗಿರ್ಬೋದು ಅಥವಾ ಒಂದು 10 ವರ್ಷಗಳಿಂದ ಇಲ್ಲಿಯ ತನಕ ಬಂದಿರುವಂತಹ ಒಂದಷ್ಟು ಸಿನಿಮಾಗಳನ್ನೇ ತಗೊಳ್ಳೋಣ ನಾವು. ಸ್ಟಾರ್ ಕ್ಯಾಸ್ಟ್ ಚೆನ್ನಾಗಿರುತ್ತೆ, ಪ್ರೆಸೆಂಟೇಷನ್ ಎಲ್ಲ ಚೆನ್ನಾಗಿರುತ್ತೆ ಅಂತಾನೆ ಅನ್ಕೊಳ್ಳೋಣ, ಬಟ್ ಕಂಟೆಂಟ್ ಅಲ್ಲಿ ದಮ್ ಇರಲ್ಲ. ಎಕ್ಸಾಕ್ಟ್ಲಿ ಅದನ್ನೇ ರೈಟಿಂಗ್.
ಏನ್ ಹೇಳಕ್ ಹೊರಟಿದ್ದೀರಾ, ಹೇಗೆ ಹೇಳಕ್ ಹೊರಟಿದ್ದೀರಾ, ಎರಡು ಡಿಫ್ರೆಂಟ್. ಪ್ರೆಸೆಂಟೇಷನ್ ಅಂದಲ್ಲ, ಅದು ಹೇಗೆ ಹೇಳಕ್ ಹೊರಟಿದ್ದೀರಾ. ಆಕ್ಟರ್ಸ್ ಎಲ್ಲಾನು ಆ ಹೇಗೆ ಅನ್ನೋ ಸ್ಪೇಸಲ್ಲಿ ಬರ್ತಾರೆ. ಏನ್ ಹೇಳಕ್ ಹೊರಟಿದ್ದೀರಾ ಅಲ್ಲಿ ದಮ್ಮಿಲ್ಲ ಅಂದ್ರೆ ನೀವು ಹೇಗೆ ಹೇಳಿದ್ರು ಅದು ರೀಚ್ ಆಗಲ್ಲ. ನೀವೇನ್ ಹೇಳ್ತಾ ಇದ್ದೀರಾ ಅದು ಮ್ಯಾಟ್ರ್ ಆಗತ್ತೆ, ಹೇಗೆ ಹೇಳ್ತಾ ಇದ್ದೀರಾ ಸೆಕೆಂಡ್ರಿ. ಸೊ ಇವಾಗ ಎಲ್ಲರೂ ಹೇಗೆ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಏನ್ ಹೇಳ್ಬೇಕು ಅನ್ನೋದನ್ನ ಜಾಸ್ತಿ ಕೂತ್ಕೊಂಡು ಯೋಚನೆ ಮಾಡೋದಿಲ್ಲ. ಸೊ ದಟ್ ಈಸ್ ವೇರ್ ಐ ಥಿಂಕ್ ಪ್ರಾಬಬ್ಲಿ. ಸೊ ಅದು ಕೂಡ ಈಗ ಎಲ್ರದ್ದು ಅಟೆನ್ಷನ್ ಸ್ಪ್ಯಾನ್ ಎಷ್ಟು 30 ಸೆಕೆಂಡ್ಸ್ 1 ಮಿನಿಟಲ್ಲಿ ಅಟೆನ್ಷನ್. ಸೊ ಅಂಥವ್ರ ಅಟೆನ್ಷನ್ ಹಿಡಿದಿಟ್ಕೊಂಡು ಅವ್ರಿಗೇನೋ ಹೇಳಬೇಕು ಅಂದರೆ ಒಂದು ಲೆವೆಲಲ್ಲಿ ಇರಬೇಕು ಕಂಟೆಂಟ್. ಇನ್ನೊಂದು ಮ್ಯಾಮ್, ಈಗ ಮೊದಲೆಲ್ಲನೂ ಕೂಡ ಕತೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು. ಕತೆಗೆ ಯಾರು ಸೂಟೇಬಲ್ ಆಗ್ತಾರೋ ಅಂತ ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಚಿಕ್ಕವರ ದೊಡ್ಡವರ ಅಂತ ನೋಡ್ತಿರ್ಲಿಲ್ಲ, ಕಲಾವಿದರನ್ನ ಚೂಸ್ ಮಾಡ್ಕೊಳ್ತಿದ್ರು. ಹೀಗಾಗಲ್ಲ, ಕಲಾವಿದರಿಗೆ ಹೇಗೆ ಬೇಕೋ ಆ ಥರ ಸೂಟೇಬಲ್ ಅನ್ಸುತ್ತೆ ಅಂತಂದ್ರೆ ಅವ್ರ ಕತೆನೇ ಚೇಂಜಸ್ ಮಾಡಿಸ್ತಾ ಇದ್ದಾರೆ. ಆಸ್ ಎ ಡೈರೆಕ್ಟರ್ ಆಗಿ ಹಂಗೆ ಇತ್ತು ಅನ್ಸತ್ತೆ, ಮುಂಚೆಯಿಂದನೂ ಹಂಗೆ ಐ ಇತ್ತು. ಥಿಂಕ್ ಸ್ಟಾರ್ ವ್ಯಾಲ್ಯೂ, ಸ್ಟಾರ್ಡಮ್ ಅದೆಲ್ಲ ಮುಂಚೆಯಿಂದನೂ ಇತ್ತು ಅನ್ಸುತ್ತೆ. ಬಟ್ ಲೈಕ್ ಐ ಕಮ್ ಫ್ರಮ್ ಅ ಸ್ಪೇಸ್ ವೇರ್ ಕಥೆ ಹೇಳತ್ತೆ ಯಾರು ಪರ್ಫಾರ್ಮ್ ಮಾಡ್ಬೇಕು, ಯಾರು ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಕ್ಯಾರೆಕ್ಟರ್ನ ಇಟ್ಕೊಂಡು ಕಥೆ ಇಟ್ಸ್ ರಾಂಗ್, ಆಲ್ರೆಡಿ ಇಟ್ಸ್ ರಾಂಗ್. ಬಟ್ ಐ ನೋ ಇಟ್ ಕಮ್ಸ್ ಫ್ರಮ್ ಸ್ಟಾರ್ಡಮ್. ಲೈಕ್ ನಮಗೆ ವ್ಯಾಲ್ಯೂ ಇದೆ, ಸಿನಿಮಾ ಸೇಲ್ ಮಾಡೋಕ್ಕೆ ಈಸಿ ಆಗುತ್ತೆ, ಜನ ಬಂದು ನೋಡ್ತಾರೆ. ಸೊ ಬಿಸ್ನೆಸ್ ವರ್ಸಸ್ ಆರ್ಟ್ ಅಲ್ವಾ. ಸೊ ಬಿಸ್ನೆಸ್ ಮೈಂಡಿಂದ ಯೋಚನೆ ಮಾಡಿದ್ರೆ ಇದೆಲ್ಲ ಸರಿ ಅನ್ಸುತ್ತೆ. ಇಲ್ಲ ಕಥೆ, ಆರ್ಟು, ಕ್ರಾಫ್ಟ್ ಅಂತ ಯೋಚನೆ ಮಾಡಿದ್ರೆ ಅದು ತಪ್ಪು ಅನ್ಸುತ್ತೆ. ಸೊ ನೀವು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀರಾ ಮ್ಯಾಟರ್ ಆಗುತ್ತೆ. ಓಕೆ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಸ್ಟಾರ್ ಕಾಸ್ಟ್ ಇರುವಂತಹ, ಸ್ಟಾರ್ ಫ್ರೇಮ್ ಇರುವಂತಹ ಒಂದು ಆಕ್ಟರ್ಸ್ನ ಹಾಕೊಂಡ್ರು ಸಿನಿಮಾಗಳು ಓಡ್ತಿಲ್ಲ ಈಗ. ಏನ್ ಹೇಳ್ತೀರಾ, ನಿಮ್ಮ ಒಪಿನಿಯನ್ ಹೇಳೋದಾದ್ರೆ? ಅದೇ ಸರ್, ಸ್ಟಾರ್ ವ್ಯಾಲ್ಯೂ ಅನ್ನೋದೇ ಹೋಗ್ಬಿಟ್ಟಿದೆ. ಹೋಗಿದೆಯಾ? ಇಟ್ಸ್ ಸೋ ನೈಸ್ ಟು ಹಿಯರ್. ಬಿಕಾಸ್ ಐ ಫೀಲ್ ಸಿನಿಮಾದಲ್ಲಿ ಕಥೆನೇ ಸ್ಟಾರ್ ಆಗಿರಬೇಕು. ಇಫ್ ಹೋಗ್ಬಿಟ್ಟಿದೆ ಸ್ಟಾರ್ ವ್ಯಾಲ್ಯೂ ಅಂತಂದರೆ ನನ್ನಲ್ಲಿರೋ ಡೈರೆಕ್ಟರ್ಗೆ, ನನ್ನಲ್ಲಿರೋ ಕಥೆಗಾರ್ತಿಗೆ ಖುಷಿ ಆಗತ್ತೆ, ನನ್ನಲ್ಲಿರೋ ಪ್ರೊಡ್ಯೂಸರ್ಗೆ ಖುಷಿ ಆಗಲ್ಲ. ಎಕ್ಸಾಕ್ಟ್ಲಿ ಮ್ಯಾಮ್. ಯಾಕಂತಂದ್ರೆ ಇದಕ್ಕೆ ಇನ್ನೊಂದಷ್ಟು ಆ್ಯಡ್ ಆನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕಂತಂದ್ರೆ ಹೊಸಬರು ಬರಬೇಕು, ಹೊಸಬರು ಬೆಳಿಬೇಕು, ಹೊಸತನ ಬರಬೇಕು ಅನ್ನೋವಂಥದ್ದಿತ್ತು. ಆದರೆ ಈಗ ಇರುವಂತಹ ಒಂದಷ್ಟು ಸ್ಟಾರ್ಗಳು ಕನ್ನಡ ಸಿನಿಮಾ ರಂಗದಲ್ಲಿ ವರ್ಷಕ್ಕೊಂದಾದರೂ ಸಿನಿಮಾ ಮಾಡ್ತಿಲ್ಲ ಒಂದಾದರೆ. ಆಮೇಲೆ ಸಿನಿಮಾ ಅಂತ ಬಂದಾಗ ಸಿನಿಮಾಗಳು ಬಿಟ್ಟು ಬೇರೆ ಬೇರೆ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಒಂದಷ್ಟು ಆಡಿಯನ್ಸ್ ಅಥವಾ ಕರ್ನಾಟಕ ಜನತೆಯ ಒಂದು ಅಭಿಪ್ರಾಯಗಳು. ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅಂದರೆ ಈಗ ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾಗಳಾದರೂ ಬೇಕು ಮ್ಯಾಮ್. ಬಿಕಾಸ್ ಯಾಕಂತಂದರೆ 3 ತಿಂಗಳು ಇದು ಶೂಟಿಂಗ್ ನಡೀತಿರುತ್ತೆ, ಇನ್ನೊಂದು 3 ತಿಂಗಳಲ್ಲಿ ಪ್ರೀ ಪ್ರೊಡಕ್ಷನು ಮತ್ತು ಪೋಸ್ಟ್ ಪ್ರೊಡಕ್ಷನ್ ಅಂತಲೇ ಅನ್ಕೋಣ. ಇನ್ನೊಂದಷ್ಟು ಸಿನಿಮಾಗಳಂತ ಬಂದಾಗ ಹೊಸ ಹೊಸ ನಿರ್ದೇಶಕರಿಗೆ ಅಥವಾ ಅವಕಾಶ ಕೊಟ್ಟಾಗ ಅಥವಾ ಅವರು ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಸ್ಟಾರ್ಸೇ ಎಡುತ್ತಿದ್ದಾರೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಕಥೆನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಸ್ಟಾರ್ಸ್ ಎಡುತ್ತಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಹೊಸಬರ ಸಿನಿಮಾಗಳು ಒಂದಷ್ಟು ಕ್ಲಿಕ್ ಆಗ್ತಿದೆ, ಬಟ್ ಸ್ಟಾರ್ಸ್ ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳು ಕೂಡ ಕ್ಲಿಕ್ ಆಗ್ತಿಲ್ಲ. ಬಿಕಾಸ್ ಆಫ್ ಸ್ಟಾರ್ಸ್ ಆ ಕಥೆನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇಡುತ್ತಿದ್ದಾರಾ, ಅಥವಾ ಇಲ್ಲ ಅಂತಂದರೆ ಇವರು ನೀವು ಹೇಳ್ದಂಗೆನೆ ಸ್ಟಾರ್ಡಮ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ರೆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಬಿಸ್ನೆಸ್ ವೈಸ್ ಅಂತ ಹೇಳ್ಬಿಟ್ಟು ಇದು ಮಾಡೋದಾ ಅನ್ನುವಂಥದ್ದು ಗೊತ್ತಿಲ್ಲ. ಐ ಥಿಂಕ್ ಅವರು ಕೂಡ ಲೈಕ್ ಆಲ್ ದ ಸ್ಟಾರ್ಸ್ ಯು ಆರ್ ಮೆನ್ಷನಿಂಗ್ ಆರ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್. ಸೊ ಅವರು ಕೂಡ ಅವ್ರ ಬೌಂಡ್ರಿನ ಪುಷ್ ಮಾಡಬೇಕು. ಸೊ ಐ ಫೀಲ್ ಸ್ಟಾರ್ಡಮ್, ನಾನು ಈ ಥರ ಎಲ್ಲ ಮಾಡಿದ್ದಕ್ಕೆ ನನ್ನ ಸಿನಿಮಾಗಳು ಈ ಥರ ಓಡಿದೆ, ಬಟ್ ನಾನು ಸೊ ಇದೇ ಥರ ಮಾಡಿದ್ರೇ ಓಡುತ್ತೆ ಅಂತ ಅವರು ಕೂಡ ಕಂಫರ್ಟ್ ಝೋನ್ಗೆ ಹೋಗಬಾರ್ದು ಅನ್ಸುತ್ತೆ. ಲೈಕ್ ದೇ ಶುಡ್ ಪುಷ್ ದೇರ್ ಬೌಂಡ್ರೀಸ್. ಹೊಸದು ಟ್ರೈ ಮಾಡಿದ್ರೆ ಪ್ರಾಬಬ್ಲಿ ವರ್ಕ್ ಆಗತ್ತಾ ಅಂತ. ಸೊ ಅಫ್ಕೋರ್ಸ್ ಹೊಸದು ಯಾವಾಗ ಟ್ರೈ ಮಾಡ್ಬೋದು, ಹೊಸ ತಲೆಗಳ ಜೊತೆ, ಹೊಸ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿದ್ರೆ ಪ್ರಾಬ್ಲಿ ಹೊಸತನ, ಲೈಕ್ ಚಾಲೆಂಜಿಂಗ್ ಆಗಿರೋದು. ಸೊ ಚಾಲೆಂಜಿಂಗಾಗಿ ಹೊಸದಾಗಿ ಏನಾದ್ರು ಮಾಡಿದಾಗ ಫಸ್ಟ್ 1-2 ಫ್ಲಾಪ್ ಆಗ್ಬೋದು, ಮತ್ತೆ 3ನೇದು ಹಿಟ್ ಆಗೇ ಆಗುತ್ತೆ. ಸೊ ಬಟ್ ಟ್ರೈ ಮಾಡೋದು ನಿಲ್ಲಿಸಬಾರ್ದು. ಐ ಫೀಲ್ ದಟ್ ಈಸ್ ವೇರ್. ಬಟ್ ನಮ್ಮಲ್ಲಿ ಐ ಫೀಲ್ ಧನಂಜಯ್ ಅವ್ರು ಏನೋ ಹೊಸದು ಮಾಡ್ತಾನೆ ಇರ್ತಾರೆ, ಅವ್ರು ಯಾವಾಗಲೂ. ಸೊ ಆ ಥರ ಯು ಹ್ಯಾವ್ ಟು ಕೀಪ್ ಟ್ರೈಯಿಂಗ್. ಹೊಸ ಸ್ಟಾರ್ಸ್ ವರ್ಷಕ್ಕೆ 2 ಸಿನಿಮಾ ಯಾಕೆ ಮಾಡ್ದಲ್ಲ ನನಗೆ ಐಡಿಯಾ ಇಲ್ಲ. ಅವರೇ ಪ್ರಾಬಬ್ಲಿ ಬೇಕೆನ್ಸ್ ಮೇ ಬಿ ಅವ್ರ ಲೈಫಲ್ಲಿ ಈಗಿರೋ ಸ್ಪೇಸಲ್ಲಿ ಅವ್ರು ಬೇರೆ ಪ್ರಿಯಾರಿಟೀಸ್ ಇರಬಹುದು. ಸೊ ಎಲ್ರಿಗೂ ಅವ್ರ ಪರ್ಸನಲ್ ಲೈಫ್ ಕೂಡ ಇರುತ್ತೆ ಅಲ್ವಾ. ಸೊ ಮೇ ಬಿ ದೇ ಆರ್ ಪ್ರಿಯಾರಿಟೈಸಿಂಗ್ ಬೇರೆ ಏನಾದರೂ ಇದ್ರ ಮೇಲೆ, ಅಥವಾ ಅವರು ಏನೋ ಹುಡುಕ್ತಾ ಇದ್ದಾರೆ ಪ್ರಾಬಬ್ಲಿ. ಅವ್ರ ಹುಡುಕಾಟದಲ್ಲಿ ಅವ್ರಿಗೆ ಬೇಕಾದ ಥರ ಸ್ಕ್ರಿಪ್ಟ್ ಸಿಕ್ಕಿಲ್ವೇನೋ. ಸೊ ಯು ಕಾಂಟ್ ಸೇ ಅವ್ರು
ಇಂಡಸ್ಟ್ರಿ ಸ್ಟಾರ್ಸು ಎಷ್ಟು ಮುಖ್ಯನೋ ಹೊಸಬರು ಅಷ್ಟೇ ಮುಖ್ಯ ಇಂಡಸ್ಟ್ರಿಗೆ. ಐ ಥಿಂಕ್ ನಿಮ್ಗೇನು ಅನ್ಸುತ್ತೆ? ಬ್ಯಾಲೆನ್ಸ್ ಇರಬೇಕು. ನನಗೆಲ್ಲೋ ಒಂದ್ ಕಡೆ ಏನಂತಂದ್ರೆ ಸ್ಟಾರ್ಸ್ ಎಲ್ಲೋ ಒಂದ್ ಕಡೆ ಜನರ ಮುಂದೆ ಬಂದ್ಬಿಟ್ರೆ ಎಲ್ಲಿ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೋ ಬೇಗ ಬೇಗ. ಇವಾಗ ಪ್ರತಿಯೊಂದು 6 ತಿಂಗಳಿಗೊಂದೇ ಬರ್ತಾ ಇದ್ದಾರೆ, ನಾನು ಅಲ್ಲಿ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿಲ್ಲ, ನನ್ನ ವ್ಯಾಲ್ಯೂ ಎಲ್ಲಿ ಕಳೆದೋಗುತ್ತೋ ಅನ್ನೋಂಥದ್ದು ಎಲ್ಲಾದ್ರೂ ಒಂದ್ ಕಡೆ ಯೋಚನೆ ಮಾಡ್ತಿದ್ದಾರಾ ಅನ್ನೋಂಥದ್ದು. ಯಾಕಂದ್ರೆ ಈಸಿಯಾಗಿ ಸಿಕ್ಬಿಡ್ತಾರಲ್ಲ, 6 ತಿಂಗಳಿಗೊಂದ್ಸಲ ಬಂದ್ಬಿಟ್ರೆ ಈಸಿಯಾಗಿ ಸಿಕ್ಬಿಡ್ತಾರೆ, ಅವಾಗ ವ್ಯಾಲ್ಯೂ ಇಲ್ಲಿ. ಆ ತರ ಮೈಂಡ್ ಸೆಟ್ ಏನಾದ್ರು ಇಟ್ಕೊಂಡಿದಾರಾ ಅಂತ. ಅಲ್ಲ, ಒಂದು ತಪ್ಪೇನಿಲ್ಲ, ಬಟ್ ಸಿನಿಮಾಗಳಂತ ಬಂದಾಗ, ಇವಾಗ ನಾವು ಇರೋದೇ ಸಿನಿಮಾ ರಂಗದಲ್ಲಿ ಅಂತಂದಾಗ ಸಿನಿಮಾಗಳು ಮಾಡಿ ಸಿನಿ ಪ್ರೇಕ್ಷಕರಿಗೆ ಆ ಸಿನಿಮಾ ಕಂಟೆಂಟ್ನ ಕೊಡ್ಬೇಕಲ್ಲ. ಅದನ್ನ ಬಿಟ್ಬಿಟ್ಟು ನಾವು ಈ ತರ ಬಂದ್ಬಿಟ್ರೆ ನಮ್ಗೆ ಈಸಿಯಾಗಿ ಸಿಕ್ಬಿಡ್ತೀವಿ, ನನ್ನ ವ್ಯಾಲ್ಯೂ ಹೋಗುತ್ತೆ ಅಂತಂದ್ರೆ, ಇವಾಗ ವರ್ಷಕ್ಕೆ 3-4 ವರ್ಷಕ್ಕೆ ಒಂದು ಸಿನಿಮಾ ಮಾಡಿಬಿಟ್ಟು ಇನ್ನೊಂದು 3-4 ವರ್ಷ ಬಂದಿಲ್ಲ ಅಂತಂದ್ರೆ ಅದು ಹಿಟ್ ಆಯ್ತು ಅಂತಂದ್ರೆ ಜನರಲ್ಲಿ ಓಕೆ ಹಿಟ್ ಆಗಿದೆ ಅಂತಪ್ಪ, ನೆಕ್ಸ್ಟ್ ಸಿನಿಮಾಗೋಸ್ಕರ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂತಾರೆ. ಇನ್ ಕೇಸ್ ಹಿಟ್ ಆಗಿಲ್ಲ ಅಂತಂದ್ರೆ ಮರ್ತೇ ಹೋಗ್ಬಿಡ್ತಾರೆ ಜನ. ಆ ತರ ಪೇಸಲ್ಲಿ ನಾವ್ ಇವಾಗ ಇದೀವಿ ಅಂತ ಅನ್ನಿಸ್ತಿದೆ ನನಗೆ. ಅಲ್ಲ, ಇವಾಗ ನನ್ಗೆ ಇಟ್ಸ್ ಓಕೆ ಅನ್ಸತ್ತಲ್ವಾ, ಅವರು ಇವಾಗ ಸ್ವಲ್ಪ ಸ್ಲೋ ಡೌನ್ ಆಗ್ಬೇಕು. ನನಗೆ ವರ್ಷ ಮಾಡೋ ಬದಲು 3 ವರ್ಷಕ್ಕೊಂದ್ಸತಿ ಮಾಡ್ಬೇಕು ಅಂತ ಅನ್ಸಿದ್ರೆ ಇಟ್ಸ್ ಓಕೆ. ಸಿನಿಮಾ ರಂಗದಲ್ಲಿರೋದು ನಾವು ಸಿನಿಮಾಗಳು ಮಾಡ್ತಾ ಇರಬೇಕು ನಿಜ, ಬಟ್ ಇಟ್ ಶುಡಂಟ್ ಬಿಕಮ್ ಲೈಕ್ ನಾನು ದಿನ ಬೆಳಗ್ಗೆ ಆಫೀಸ್ಗೆ ಹೋಗೋ ಥರ ನಾನು ಹೋಗಿ ಶೂಟಿಂಗ್ ಮಾಡ್ಕೊಂಬರ್ತೀನಿ. ಆ ಥರ ಕಥೆಗಳು ಅವ್ರನ್ನೂ ಎಕ್ಸೈಟ್ ಮಾಡಬೇಕಲ್ಲ, ಅವ್ರಿಗೆ ಬರ್ತಾರೋ ಸ್ಕ್ರಿಪ್ಟ್ಗಳು ಅವ್ರನ್ನೂ ಎಕ್ಸೈಟ್ ಮಾಡಬೇಕು. ಸೊ ಅವರು ಕೂಡ ನಾನೇನೋ ಮಾಡ್ತಾ ಇದ್ದೀನಪ್ಪ ಅಂತ ಅನ್ನಿಸ್ಬೇಕು. ಸೊ ಪ್ರಾಬಬ್ಲಿ ಲೈಕ್ ಐ ಆಮ್ ಓನ್ಲಿ ಸ್ಪೀಕಿಂಗ್ ಅವ್ರ ಆ್ಯಂಗಲಿಂದ, ಬಿಕಾಸ್ ಈ ಕ್ವೆಶ್ಚನ್ ಕೇಳ್ತಿರೋದ್ರಿಂದ ಆಡಿಯನ್ಸಿಗೆ ಅವ್ರದ್ದೇ ಸಿನಿಮಾ ಬೇಕು ಅಂದರೆ ಅವ್ರು ಕೊಡ್ತಾ ಇಲ್ಲ ನಿಜ, ಬಟ್ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇದೆ ಅಲ್ಲ, ಆಡಿಯನ್ಸ್ ಅವ್ರಿಗೋಸ್ಕರ ಯಾಕೆ ಬೇರೆ ಸಿನಿಮಾಗಳನ್ನ ನೋಡಿ, ಬೇರೆ ಸಿನಿಮಾದವ್ರಿಗೂ ಅವಕಾಶ ಕೊಡ್ಬೋದಲ್ಲ. ಮೇ ಬಿ ಸ್ಟಾರ್ಸ್ ಅದಕ್ಕೋಸ್ಕರನೇ ಹಿಂದೆ ಉಳ್ಕೊಂಡಿರ್ಬೋದು, ಬೇರೆಯವ್ರು ಬೆಳೀಲಿ ಸ್ವಲ್ಪ ದಿವಸ, ನಾವು ಆಮೇಲೆ ಐ ಡೋಂಟ್ ನೋ. ನಾನು ಎಲ್ಲದನ್ನೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಚಂದ್ರು. ಸೊ ಮಂಜು, ನೀವು ಹೇಳಿ, ಇವಾಗ ಸಿನಿಮಾ ಎಷ್ಟು ಸಿನಿಮಾ ಬಂದಿದೆ ಲಾಸ್ಟ್ ಇಯರ್ ಕನ್ನಡ ಇಂಡಸ್ಟ್ರಿಯಲ್ಲಿ? ಎಷ್ಟು ಸಿನಿಮಾಗಳಂತ ನಾನು ಕರೆಕ್ಟಾಗಿ ಕೌಂಟ್ ಮಾಡಕ್ ಹೋಗಿಲ್ಲ. ಒಂದು ಅಂದಾಜು ಹೇಳಿ, ಪರವಾಗಿಲ್ಲ. ಬಿಕಾಸ್ ನೀವು ರೆಗ್ಯುಲರ್ ಆಗಿ ಇಲ್ಲಿ ಇರ್ತೀರಾ ಅಲ್ಲ, ಸೊ ನಾವೆಲ್ಲ ಸ್ವಲ್ಪ ದೂರದಲ್ಲಿ ಎಲ್ಲೋ ಬರ್ಕೊಂಡು ಕೂತಿರ್ತೀವಿ. ಸೊ ನನಗೆ ಇಲ್ಲಿ ಏನು ನಡೀತಾ ಇದೆ ಕೂಡ ಗೊತ್ತಿರಲ್ಲ ಎಷ್ಟೋ ಸತಿ, ನಿಮಗೆ ಗೊತ್ತಿದೆ. ಸೊ ಬಹುಶಃ ಅಂದಾಜು ಬಂದಿದ್ರೆ ಒಂದು 30-35 ಅಂತ ಅನ್ಕೊಳ್ತೀನಿ ನನ್ನ ಗಮನಕ್ಕೆ. ಅಷ್ಟೇ ಸಿನಿಮಾ ಬಂದಿರೋದು ಹೋದ ವರ್ಷ? 30-35 ನನ್ನ ಗಮನಕ್ಕೆ ಬಂದಿರುವಂತದ್ದು. ಓಕೆ. ಬಿಕಾಸ್ ಯಾಕಂತಂದ್ರೆ ಒಂದು ಬರ್ತವೆ, ಯಾವಾಗ ರಿಲೀಸ್ ಆಗಿರುತ್ತೋ ಗೊತ್ತಿಲ್ಲ, ಯಾವುದೋ ಒಂದು ಪೋಸ್ಟರ್ ಅಲ್ಲಿ ಹಾಕೊಂಡಿರ್ತಾರೆ 200 ಡೇಸ್ ಓಡಿದೆ, 300 ಡೇಸ್ ಓಡಿದೆ ಅಂತ ಒಂದು ಪೋಸ್ಟರ್ ನೋಡ್ತೀವಿ. ಇನ್ನೊಂದಷ್ಟು ಸಿನಿಮಾಗಳು ಮಾಡಿದೀವಿ ಅಂತಾರೆ, ಯಾವ್ದಾದ್ರು ಹಿಂಗೆ ಯಾವುದೋ ಒಂದು ಇವೆಂಟ್ಗೆ ಹೋಗ್ತೀವಿ, ಯಾವ ಸಿನಿಮಾ ಆ ಸಿನಿಮಾ ರಿಲೀಸ್ಗೆ ಬಂದಿರಲ್ಲ, ಅಥವಾ ರಿಲೀಸ್ ಆಗಿದ್ರು ಕೂಡ ಜನಕ್ಕೆ ಗೊತ್ತಾಗಿರಲ್ಲ. ಮೀಡಿಯಾದಲ್ಲಿ ಇದ್ಕೊಂಡು ನಮ್ಗಳಿಗೆ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಇನ್ನು ಜನಕ್ಕೆ ಎಲ್ಲಿ ರೀಚ್ ಆಗುತ್ತೆ ಅನ್ನುವಂಥದ್ದು. ಮೀಡಿಯಾ ಗಮನಕ್ಕೆ ಬಂದಿರೋದೇ 30-35. ನನಗೆ ಎಲ್ಲ ಮೀಡಿಯಾಗೂ ಇಂಡಿವಿಜುವಲ್ ನನ್ನ ಗಮನಕ್ಕೆ ಬಂದಿರೋ ಅಂದಾಜು 52 ವಾರದಲ್ಲಿ, ಅಂದ್ರೆ ಆಲ್ಮೋಸ್ಟ್ 2 ವಾರಕ್ಕೆ ಒಂದು ಸಿನಿಮಾ ತರ ನಿಮ್ಮ ಮೈಂಡಲ್ಲಿ ಹಂಗ ಅನ್ಕೊಂಡಿನಿ, ನಿಮ್ಮ ಮೈಂಡಿಗೆ ಬಂದಿದೆ, ವಿಚ್ ಇಸ್ ಗುಡ್. ಬಟ್ ನಿಮ್ ಗಮನಕ್ಕೆ ಬಂದಿದ್ದ ಸಿನಿಮಾ ಎಲ್ಲ ಓಡಿದ್ಯಾ? ಇವಾಗ ಓಡೋದು ಅಂದ್ರೆ ಬೇಸ್ ರೂಲು, ಹಾಕಿದ ದುಡ್ಡು ವಾಪಸ್. ನನ್ನ ಪ್ರಕಾರ ಅದು ಸಕ್ಸಸ್. ಇವಾಗ ಹಾಕಿದ ದುಡ್ಡು ಮ್ಯಾಮ್, ಅದು ಈಗ ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಮತ್ತೆ ನಾವು ಒಂದಿನ ಫುಲ್ ಮಾತಾಡಿದ್ರೆ ಮತ್ತೆ ಮೇ ಬಿ ಟೈಮ್ ಶಾರ್ಟೇಜ್ ಆಗುತ್ತೆ ಅನ್ಸುತ್ತೆ. ಇಲ್ಲ, ಬಿಕಾಸ್ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದು ಕೂಡ, ನಾನು ನಿಮ್ಮ ಹತ್ರ ಯಾಕೆ ಮಾತಾಡ್ತಿರೋದು ಅಂದ್ರೆ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಆ ಕಡೆ ಏನ್ ನಡೀತಾ ಇದೆ ಅಂತ. ಸೊ ನನಗೆ ನೀವು ಆ ಪ್ರಪಂಚದ ಒಂದು ಕನ್ನಡಿ ಕಿಟಕಿ ಎಲ್ಲ, ಸೊ ನನಗೆ ಅಲ್ಲೇನು ಆಗ್ತದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ 30-35 ಸಿನಿಮಾ ನಿಮ್ಮ ಗಮನಕ್ಕೆ ಬಂದಿದೆ, ಅದ್ರೊಳಗೆ ಅಟ್ಲೀಸ್ಟ್ 1-2 ಹಾಕಿದ ದುಡ್ಡು ಬಂದಿರಬಹುದು, ಸಕ್ಸಸ್. ಸೊ ಅದು ನಮ್ಗೆ ಇವಾಗ ಸಕ್ಸಸ್, ಹಾಕಿದ ದುಡ್ಡು ವಾಪಸ್. ಸೊ ಸಕ್ಸಸ್ ಅನ್ನೋದನ್ನ ರೀಡಿಫೈನ್ ಮಾಡಬೇಕು. ಸೊ 100 ಕೋಟಿ ಓಡ್ತು, 300 ಕೋಟಿ ಓಡ್ತು. ಮುಂಚೆ ಅಣ್ಣವ್ರ ಕಾಲದಲ್ಲಿ 100 ದಿನ 200 ದಿನ ಅಂತ ಹೇಳೋರು, ಇವಾಗ 100 ಕೋಟಿ 200 ಕೋಟಿ ಅಂತಾರೆ. ವಿ ಶುಡ್ ಚೇಂಜ್ ಇಟ್. ಮೀಡಿಯಾದವ್ರು ನೀವು ಮಾಡ್ಬೇಕು ಅದನ್ನ, ಬಿಕಾಸ್ ಆ ಥರ ಎಲ್ಲ ಶುರು ಮಾಡೋದೇ ನಿಮ್ಮ ಕೈಲಿದೆ. ಹಾಕಿದ ದುಡ್ಡು ವಾಪಸ್ ಬಂದ್ರೇನೆ ಇವಾಗ ಗ್ರೇಟ್. ಸೊ ಡೋಂಟ್ ಯಾವಾಗಲೂ ನಾವು ಯಾರನ್ನ ಸೆಲೆಬ್ರೇಟ್ ಮಾಡ್ತೀವಿ, ಈಗ ಸದ್ಯಕ್ಕೆ 100 ಕೋಟಿ ಸಿನಿಮಾ 200 ಕೋಟಿ ಸಿನಿಮಾ ಸೆಲೆಬ್ರೇಟ್ ಮಾಡ್ತೀವಿ. ಐ ಥಿಂಕ್ ವಿ ಶುಡ್ ಚೇಂಜ್ ಇಟ್ ಟು ಸಿನಿಮಾ ರಿಲೀಸ್ ಆಯಿತು ಫಸ್ಟ್ ಸಕ್ಸಸ್, ಸಿನಿಮಾ ಹಾಕಿದ ದುಡ್ಡು ವಾಪಸ್ ತೊಗೊಂತು ಸೆಕೆಂಡ್ ಸಕ್ಸಸ್. ಈ ಥರ ನೀವು ಸಕ್ಸಸ್ದು ಡೆಫಿನೇಷನ್ ಚೇಂಜ್ ಮಾಡಿದ್ರೆ ತುಂಬ ಸಿನಿಮಾಗಳು ಸಕ್ಸಸ್ಫುಲ್ ಅನ್ಸುತ್ತೆ. ನಾವು ಯಾವ ಕಡೆಯಿಂದ ನೋಡ್ತಾ ಇದ್ದೀವಿ ಆ ಕಡೆಯಿಂದ ಸಕ್ಸಸ್
ಆಗಿದ್ಯಾ ಇಲ್ವಾ ಅನ್ಸುತ್ತೆ. ಇವಾಗ ನೀವು 100 ಕೋಟಿ ಓಡ್ತಾ ಅಂತ ನೋಡ್ತಾನೆ ಇದ್ರೆ ಅಲ್ಲಿವರೆಗೂ ಯಾರು ಹೋಗೋದೇ ಇಲ್ಲ. ಇವಾಗ ನಮ್ಮ ಕ್ಲಾಸ್ಗಳಲ್ಲಿ 100ಗೆ 100 ಬಂದವರೇ ಸಕ್ಸಸ್ ಅಂತ ಅಂದ್ರೆ 35 ಬಂದವರೆಲ್ಲ ಸಕ್ಸಸ್ ಅಲ್ವಾ? ಅವ್ರ ಬುದ್ಧಿವಂತಿಗೆ ತಕ್ಕ ಹಾಗೆ 60 ಬಂದವರು ಸಕ್ಸಸ್. ಸೊ ಯಾತಕ್ಕೆ ನಮಗೆ ಎಕ್ಸಾಮಲ್ಲಿ 35 ಬಂದವ್ರು ಪಾಸ್ ಅಂತ ಹೇಳಿದ್ರು? ಬಿಕಾಸ್ ಈ ಆವ್ರೇಜ್ ನೋಡಿದ್ರು ಅವರು. ನೀವು ಆವ್ರೇಜ್ ಚೇಂಜ್ ಮಾಡಬೇಕು. 100 ಕೋಟಿ ಅಲ್ಲ ಆವ್ರೇಜ್. ಆವ್ರೇಜ್ನ ಚೇಂಜ್ ಮಾಡಿ. ಸೊ ಯು ಶುಡ್ ಸೇ ಸಿನಿಮಾ ರಿಲೀಸ್ ಆಯಿತು, ಫ್ಯಾಂಟಾಸ್ಟಿಕ್. ಸಿನಿಮಾ ಹಾಕಿದ್ದು ವಾಪಸ್ ತಗೊಂತು, ಫ್ಯಾಂಟಾಸ್ಟಿಕ್. ಎಲ್ಲರೂ ನೋಡಿದ್ರು, ಸೂಪರ್. ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ, ಸೂಪರ್. ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ರೆ ಒಂದು ಒಳ್ಳೆ ಸಂಕಷ್ಟ ಅನ್ಸಲ್ಲ, ಆ್ಯಕ್ಚುಲಿ ಖುಷಿ ಅನ್ಸುತ್ತೆ. ಬಿಕಾಸ್ ಈಗಿನ ಕಾಲದಲ್ಲಿ ನಾವು ವಿ ಆರ್ ಕಾಂಪಿಟಿಂಗ್ ವಿತ್ ರೀಲ್. ಫ್ರೀಯಾಗಿ ರೀಲ್ ಅಪ್ಲೋಡ್ ಮಾಡ್ಬೋದು. ಬಟ್ ನಾವಿಲ್ಲಿ ಸಿನಿಮಾ ಮಾಡಿದ್ಮೇಲೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸುಮಾರು ಏನೇನೋ ಇದೆ ನಮಗೆ ಫೇಸ್ಗಳು. ಅದನ್ನೆಲ್ಲ ಮೈಲ್ಸ್ ದಾಟ್ಕೊಂಡು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಆಡಿಯನ್ಸ್ ಟಿಕೆಟ್ ತೊಗೊಂಡು ಸಿನಿಮಾ ನೋಡೋಕೆ ಬರ್ತಾ ಇದ್ದಾರೆ, ಅದೇ ದೊಡ್ಡ ಸಕ್ಸಸ್. ಸೊ ಐ ಥಿಂಕ್ ವಿ ಶುಡ್ ಟಾಕ್ ಸಕ್ಸಸ್ ಇನ್ ಅ ಡಿಫ್ರೆಂಟ್ ವೇ ಅಲ್ವಾ? ನೀವು ಹೇಳೋದು ನಂಗೆ ಅರ್ಥ ಆಯ್ತು. ಬಟ್ ಏನಂತಂದ್ರೆ ಸಿನಿಮಾಗಳು ಮಾಡಿದ್ರು ಕೂಡ ಜನಕ್ಕೆ ರೀಚ್ ಆಗ್ತಿಲ್ಲ. ಜನಕ್ಕೆ ರೀಚ್ ಆಗಿಲ್ಲ ಅಂದ್ರೆ ಜನ ಬಂದು ಸಿನಿಮಾ ನೋಡಲ್ಲ. ಮತ್ತೆ ಇಲ್ಲಿ ಪ್ರಮೋಷನ್ಸ್ ಎಲ್ಲಿ ಮಾಡ್ತಾರೆ? ಪ್ರಮೋಷನ್ಸ್ ಹೆಂಗ್ ಮಾಡಬೇಕು? ಪ್ರಮೋಷನ್ಸ್ ಒಂದು ಪ್ರಮೋಷನ್ಸ್ ಅಂತ ಇಟ್ಕೊಳ್ಳೋಣ, ಇನ್ನೊಂದು ಸಿನಿಮಾದಲ್ಲಿ ಕಂಟೆಂಟ್ ಅಂತ ಇಟ್ಕೊಳ್ಳೋಣ. ಸೊ ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಜನ ಬಂದು ನೋಡ್ತಾರೆ ಅಂತಾರೆ. ಸಿನಿಮಾ ಪ್ರಮೋಷನ್ನೇ ಮಾಡಿರಲ್ಲ ಅಂತ ಟೈಮಲ್ಲಿ. ಅವ್ರಿಗೆ ಏನಂತಂದ್ರೆ ಮಾಡುವಂತಹ ಟೆಕ್ನಿಷಿಯನ್ಸ್ ಏನಿರ್ತಾರಲ್ಲ, ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಗುರು, ನಾವು ಏನು ಜನಕ್ಕೆ ಏನು ಬೇಕು, ಒಂದು ಟ್ರೈಲರ್ ಒಂದು ರಿಲೀಸ್ ಮಾಡ್ತಾರೆ, ಯಾವುದೋ ಒಂದು ಇವೆಂಟ್ ಮಾಡ್ತಾರೆ, ಮುಗೀತು ಅಂತ ಅನ್ಕೊಂಡ್ಬಿಡ್ತಾರೆ. ಅದಾದ ನಂತರ ಗೊತ್ತೇ ಆಗಲ್ಲ ಜನಕ್ಕೆ. ನನಗನ್ಸೋದು ಏನಂತಂದ್ರೆ ಪಬ್ಲಿಕ್ ಅಲ್ಲಿ ಮೌತ್ ಟಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಮೊದಲಿಂದ ಆಗ್ತಾನೆ ಇಲ್ಲ. ಯಾಕೆ ಅಂತಂದ್ರೆ ಒಂದು ಸೋಷಿಯಲ್ ಮಧ್ಯೆ ನಾವೆಲ್ಲಿ ಉಳ್ಕೊಳ್ಳೋಣ? ಒಂದು ರೀಲ್ಸ್ ನೋಡ್ಕೊಂಡೇ ಜನ ಕಾಲ ಕಳೀತಿದ್ದಾರೆ, ಥಿಯೇಟರ್ ಬರಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇನ್ನೊಂದು ಥಿಯೇಟರ್ಗಳ ಸಮಸ್ಯೆ, ಇನ್ನೊಂದು ದೊಡ್ಡ ದೊಡ್ಡ ಮಾಲ್ಗಳ ಸಮಸ್ಯೆ. ಹೋದಾಗ ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀವಿ, ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನ್ ಒಂದು ಫ್ಯಾಮಿಲಿ 4 ಜನ ಗಂಡ ಹೆಂಡತಿ 2 ಮಕ್ಕಳು ಹೋಗ್ತಾರೆ ಅಂತಂದಾಗ ಅಲ್ಲೇ 2,000-3,000 ರೂಪಾಯಿ ಹೋಗ್ತಾ ಇದೆ. ಥಿಯೇಟರ್ಗೆ ಹೋದ್ರೆ ಆ ಒಂದು ಬಾಲ್ಕನಿಯಲ್ಲಿ ಕೂತ್ಕೊಂಡು ಫೀಲ್ ಅನ್ನೋದಿಲ್ಲ, ಜನಗಳ ಮಧ್ಯೆ ಸಿನಿಮಾ ನೋಡಿದೀವಿ ಅನ್ನೋದಿಲ್ಲ. ಈಗ ಅಲ್ಲೋದ್ರೂ ಕೂಡ ನೀವು ನಂಬ್ತಿರೋ ಬಿಡ್ತಾರೆ, ನಾನೇ ಎಷ್ಟೋ ಸಿನಿಮಾಗಳು ವಾಕ್ಸ್ ಪಾಪ್ ಅಂತ ಹೋದಾಗ ನೋಡ್ತಾ ಇರ್ತೀನಿ, ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಏನ್ ಹೇಳೋದು ಇದಕ್ಕೆ? ಹೇಳಿ. ನಾನ್ ಕೇಳ್ತಾ ಇದೀನಿ ಮ್ಯಾಮ್, ನಾನೇ ಹೇಳ್ಬಿಟ್ಟೆ, ನನಗೆ ಕೇಳಿ ಅಂತ. ಇದನ್ನೆಲ್ಲ ಮೀರಿ ನನಗೆ ಸಿನಿಮಾದ ಬಗ್ಗೆ ಇರೋ ಒಲವು ಹೋಗಿಲ್ಲ, ನಾನು ಸಿನಿಮಾ ಮಾಡ್ತೀನಿ ಅಲ್ವಾ? ಬಟ್ ಇವಾಗ ನೀವ್ ಹೇಳಿ, ಮೀಡಿಯಾದವ್ರು ನೀವೇ ನಮಗೆ ಹೆಲ್ಪ್ ಮಾಡ್ಬೇಕು. ಸೊ ಇದೆಲ್ಲದ್ರ ಮಧ್ಯೆ ನೀವು ಪ್ರಮೋಷನ್ ಸಾಲದು ಅಂತೀರಾ. ಹೆಂಗ್ ಮಾಡೋಣ ಪ್ರಮೋಷನ್? ಇದೆಲ್ಲ ಈ ಒಂದು ನಾಯ್ಸ್ ಗಜ ಅಂತ ಅನ್ಸುತ್ತೆ ಅಲ್ವಾ? ನಿಮ್ಮ ಸೋಷಿಯಲ್ ಮೀಡಿಯಾ, ರೀಲ್ಸು, ಇನ್ಸ್ಟಾಗ್ರಾಮು, ಸ್ನ್ಯಾಪ್ಶಾಟ್, ವಾಟ್ ಕಚ ಅನ್ಸುತ್ತೆ. ಆ ಒಂದು ಗಲಾಟೆಯಲ್ಲಿ ನಮ್ದು ಸಿನಿಮಾ ಬಂದಿದೆ, ನೀವು ಮೌತ್ ಟಾಕ್ ಅಂತೀರಾ. ಒಬ್ಬರು ಮೌತ್ಗೆ ಹೋಗಿ ಅವ್ರು ಮಾತಾಡೋ ತರ ಮಾಡ್ಬೇಕು ಅನ್ನೋದಕ್ಕೆ ಏನ್ ಮಾಡ್ಬೇಕು? ಸಿನಿಮಾ ಚೆನ್ನಾಗಿ, ನಮ್ಮ ಪ್ರಕಾರ ಸಿನಿಮಾ ಚೆನ್ನಾಗಿರುತ್ತೆ, ನೋಡ್ದವರು ಒಂದಷ್ಟು ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲಿಂದ ಮೀರಿ ಇನ್ನೊಬ್ರು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವ್ ಹೇಳ್ಬೇಕು, ನಮ್ಗೆ ಮೀಡಿಯಾದವ್ರು ಸಪೋರ್ಟ್ ಮಾಡ್ಬೇಕು, ರೈಟ್? ಸೊ ದಟ್ ಈಸ್ ವೈ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ನಿಮ್ ಕಡೆಯಿಂದ. ವೆರಿ ಯಂಗ್ ನೀವು, ಸೊ ಮೀಡಿಯಾದಲ್ಲಿ ಇದ್ದೀರಾ, ಸಿನಿಮಾಗಳು ನೋಡ್ತೀರಾ. ಸೊ ಹೇಗೆ, ವಾಟ್ ಈಸ್ ದ ಸೊಲ್ಯೂಷನ್? ಪ್ರಮೋಷನ್ ಯಾರಿಗೂ ಅವ್ರ ಸಿನಿಮಾ ಓಡಬಾರ್ದು ಅಂತ ಇರೋದಿಲ್ಲ. ಸಿನಿಮಾ ಮಾಡಿದಾಗ ಓಡಬೇಕು ಅಂತಾನೆ ಮಾಡೋದು. ಆ ಒಂದು ಅಲ್ಲಿಂದ ಮುಂದೆ ಹೆಂಗೆ, ರೈಟ್? ಥಿಯೇಟರ್ದು ಪ್ರಾಬ್ಲಮ್ ಇದೆ, ಅದು ಸಪ್ರೇಟ್ ಡಿಸ್ಕಷನ್. ನೀವು ಹೇಳ್ದಂಗೆ ಪ್ರಾಬ್ಲಮ್ ಏನಂದ್ರೆ, ಮುಂಚೆ ಎಲ್ಲ 150 ರೂಪಾಯಿ 200 ರೋಡಿಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್. ನಾನು ಸ್ಕೂಲ್ ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ವಾರಕ್ಕೊಂದು ಸಿನಿಮಾ, ವಾರಕ್ಕೆ 2 ಸಿನಿಮಾ ನೋಡ್ತಾ ಇದ್ದೆ. 35 ರೂಪಾಯಿ ಟಿಕೆಟು, 50 ರೂಪಾಯಿ ಬ್ಯಾಲ್ಕನಿಗೆ ಹೋದ್ರೆ. ಇವಾಗ ಯೋಚನೆ ಮಾಡಬೇಕು, ಬಿಕಾಸ್ ಡೈನಮಿಕ್ ಪ್ರೈಸಿಂಗ್. ಸಿನಿಮಾ ಚೆನ್ನಾಗಿದೆ ಅಂತ ಬರ್ತಿದ್ದಂಗೆ ಅವ್ರಿಗೆ ಬೇಕಾದಂಗೆ. ಸೊ ಅದಕ್ಕೊಂದು ಕ್ಯಾಪ್ ಇರಬೇಕು, ಇಷ್ಟ್ರ ಮೇಲೆ ಹಾಕಬಾರ್ದು. ಮಾಲ್ಗೆ ಹೋದ್ರೆ ನೀವು ಬರೀ ಟ್ಯಾಕ್ಸಸ್ಸು, ಥಿಯೇಟ್ರ್ ಕೊಡ್ತಾ ಇಲ್ಲ, ಮಾಲ್ ಟ್ಯಾಕ್ಸ್ ಕೂಡ ನಿಮಗೆ ಬೀಳತ್ತೆ. ಸೊ ಮಾಲ್ ಬಿಟ್ಟು ಹೊರಗಡೆ ಥಿಯೇಟರ್ಗಳು ಇರಬೇಕು, ರೈಟ್? ದೊಡ್ಡ 200-300 ಸೀಟರ್, ಇವಾಗ ಊರ್ವಶಿ ಎಲ್ಲ 1000 ಸೀಟರು, ಅಷ್ಟು ಬೇಡ. 200-300 ಸೀಟರ್ ತುಂಬಿದ್ರೇನೆ ಸಿನಿಮಾ ಹೌಸ್ಫುಲ್ಲು ಅಂತಾರೆ. ಥಿಯೇಟ್ರಿಗೆ ಬಂದು ನೋಡ್ತಾರೋ ಆಡಿಯನ್ಸ್ ಇರೋದು 50 ಜನ ಇವಾಗ ಸದ್ಯಕ್ಕೆ. ಸೊ 50 ಜನಕ್ಕೆ ನೀವು ಅಕಾಮಿಡೇಟ್ ಮಾಡಿ, ಸೊ ಥಿಯೇಟರ್ ಸ್ಪೇಸಸ್ನ ಕಡಿಮೆ ಮಾಡಿ, ಅವಾಗ ಹೌಸ್ಫುಲ್ ಅನ್ಸುತ್ತೆ. ಅವಾಗ ನಿಮ್ದು ಬೇರೆ ಖರ್ಚುಗಳು ಕಡಿಮೆ ಆಗುತ್ತೆ. ಪಾಪ್ಕಾರ್ನ್ 500 ರೂಪಾಯಿಗೆ ಮಾರಿದ್ರೆ ಹೆಂಗೆ, ರೈಟ್? ಪಾಪ್ಕಾರ್ನ್ ಬೆಲೆ ಎಷ್ಟು ಹೊರಗಡೆ? ಮೇಡಮ್ 10-15 ರೂಪಾಯಿ ಕೊಟ್ರೆ ಮನೆಯವರು ಎಲ್ಲ ತಿನ್ಬೋದು ಮ್ಯಾಮ್ ಒಂದು ಪಾಕೆಟ್ ಅಲ್ಲಿ. ಎಕ್ಸಾಕ್ಟ್ಲಿ 500 ರೂಪಾಯಿ ಪಾಪ್ಕಾರ್ನ್ ಯೋಚನೆ ಮಾಡಿದ್ರೇನೆ ನನಗೆ ಸಿನಿಮಾ ಹೋಗೋದು ಬೇಡ ಅನ್ಸುತ್ತೆ. ಬಿಕಾಸ್ ಸಿನಿಮಾ ನೋಡ್ತಾ ನಾ ತಿನ್ಬೇಕು ಅನ್ಸುತ್ತೆ ಖಂಡಿತ. ಸೊ ವೇರಿಯಸ್ ಲೆವೆಲ್ ಇಶ್ಯೂಸ್ ಇದಾವೆ ಅಲ್ವಾ? ಸೊ ನಮ್ಮ ಕನ್ನಡ ಸಿನಿಮಾ
ನಾನು 1000 ರೂಪಾಯಿ ಕೊಟ್ಟು ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ, 1500 ರೂಪಾಯಿ. ಇವಾಗ ಆಟೋದಲ್ಲಿ ಹೋದವ್ರಿಗೆ ಪಾರ್ಕಿಂಗ್ 150 ರೂಪಾಯಿ ಮಾಲಲ್ಲಿ, ರೈಟ್? ಹೊರಗಡೆ ಹಾಕ್ಬಿಟ್ಟು ಹೋಗ್ಬೇಕು, ಪಾರ್ಕಿಂಗ್ ಸಿಗಲ್ಲ. ಸೊ ವೇರಿಯಸ್ ಪ್ರಾಬ್ಲಮ್ಸ್ ಇದಾವೆ, ರೈಟ್? ಅದು ಸಿಟಿಲಿ. ಹೊರಗಡೆ ಬೇರೆ ಬೇರೆ ಊರುಗಳಲ್ಲಿ ಈ ತರ ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ ಸಿಮಿಲರ್ ಪಾಪ್ಕಾರ್ನ್ ಪ್ರಾಬ್ಲಮ್. ಸೊ ಇದನ್ನೆಲ್ಲ ಮೀರಿ ನಾವು ಕೊಡ್ತಾ ಇರೋ ಸಿನಿಮಾ ನಿಮ್ಗೆ ಆ 1000 ರೂಪಾಯಿ ವ್ಯಾಲ್ಯೂ ಅನ್ನಿಸ್ಬೇಕು. ಅವಾಗ ಯಾವ ತರ ಅನ್ಸತ್ತೆ ನಿಮಗೆ, ದೊಡ್ಡದು ಗ್ರ್ಯಾಂಡ್ ಆಗಿದಾಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಅಣ್ಣವ್ರ ಸಿನಿಮಾ, ಹೊಸ ಬೆಳಕು ಅಂತ, ಅದೆಲ್ಲ ನಿಮ್ಗೆ ಆ ತರ ಅನ್ನಿಸ್ತಾ. ಬಟ್ ಆದ್ರೂ ಹೋಗಿ ನಮ್ಮನೆ ಕತೆ ಅಂತ ಅನ್ಸೋದು. ಸೊ ನಮ್ಮನೆ ಕತೆ ಅಂತ ನೋಡೋದಿಕ್ ಜನಗಳು ಹೋಗ್ತಾ ಇದ್ರು ಅವಾಗ. ಈಗ ಯಾತಕ್ಕೆ ಹೋಗ್ತಾ ಇಲ್ಲ? ಬಿಕಾಸ್ ಅವ್ರಿಗೆ ಆ 2000 ರೂಪಾಯಿ ಯಾಕೆ ಅದನ್ನ ಹೋಗಿ ನೋಡ್ಲಿ ನಾನು, ಈ ಮೆಂಟಾಲಿಟಿ. ಸೊ ಎಕ್ಸಿಬಿಷನ್ ಅಂತೀವಿ ನಾವು ಇದನ್ನ, ಥಿಯೇಟರ್, ಅಲ್ಲಿ ಕೂಡ ಅದೆಲ್ಲ ಚೇಂಜಸ್ ಆಗಬೇಕು. ಜನ ಮುಂಚೆ ವಾರಕ್ಕೊಂದು ಸಿನಿಮಾ ನೋಡೋ ಆಸೆ ಯಾಕಿತ್ತು, ಬೇರೆ ಏನು ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಇವಾಗ 1000 ಎಂಟರ್ಟೈನ್ಮೆಂಟ್. ಎಸ್ ಮ್ಯಾಮ್, ನೀವು ಹೇಳಿದ್ದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡ್ತೀನಿ. ಈಗ ಈ OTT ಅಂತ ಬಂದ ಮೇಲೆ ಏನಾಗುತ್ತೆ ಗೊತ್ತಾ, 2000 ರೂಪಾಯಿ ಕೊಟ್ಟು ಅಲ್ಲಿ ಒಂದು ಸಿನಿಮಾ ನೋಡೋ ಬದಲು ಅದೇ ಮೆಂಬರ್ಶಿಪ್ ಅಥವಾ ಇದನ್ನ ತಗೊಂಡ್ಬಿಟ್ಟು OTT ತಗೊಂಡ್ಬಿಟ್ರೆ ಮನೆಯಲ್ಲಿ ಟಿವಿಯಲ್ಲಿ ಹಾಕ್ಬಿಟ್ರೆ ಎಲ್ಲರೂ ನೋಡ್ಬೋದಲ್ಲ. ಶೋರ್, ಬಟ್ ಆ ತರ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಬಟ್ ಎಲ್ಲ ಬರೋ ಸಿನಿಮಾ ಎಲ್ಲ ಅಲ್ಲಿಗೆ ಹೋಗಲ್ಲ, ಅವರು ಕೂಡ ಚೂಸ್ ಮಾಡ್ತಾರೆ. ಅಲ್ಲ, ಓಕೆ, ಚೂಸ್ ಮಾಡ್ತಾರೆ, ಬಟ್ ಅವ್ರು ಈ ತರ ನೋಡ್ಬೇಕು. ಇವಾಗ ಯಾರೋ ಒಬ್ರು ಹೋಗಿರ್ತಾರೆ, ಚೆನ್ನಾಗಿದೆ ಮಗ ಅಂತ ಹೇಳ್ತಿರ್ತಾರೆ, ಅಂತ ಟೈಮಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಅಂತಂದಾಗ ಆ ಒಂದು ಸಂದರ್ಭದಲ್ಲಿ ಆಯ್ತು ಇನ್ನೊಂದು ಸ್ವಲ್ಪ ದಿನ OTT ಬಂದೇ ಬರುತ್ತೆ. ಸರ್ ನೀವೇ ಹೇಳಿ, ಹಿಂಗೆ ಫೋನಲ್ಲಿ ಹಿಂಗೆ ಇಟ್ಕೊಂಡು ಸಿನಿಮಾ ನೋಡೋದಕ್ಕೂ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೂ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ, ಬಟ್ ಜನ ಇವಾಗ ಆ ಥಿಯೇಟರ್ ಫೀಲ್ಗೆ ಹೋಗ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಯಾಕೆ? ನಮ್ಮ ಜನರ ಮೈಂಡ್ ಸೆಟ್ ಅಷ್ಟು ಬದಲಾಗ್ಬಿಟ್ಟಿದೆ ಮೇಡಮ್. ಅದನ್ನ ಚೇಂಜ್ ಮಾಡಬೇಕು. ಬದಲಾಗಿಲ್ಲ ಸರ್. ನಾನು ಎಷ್ಟೋ ಜನ ಕಾಲೇಜ್ ಮಕ್ಕಳ ಜೊತೆ ಮಾತಾಡ್ತೀನಿ, ವರ್ಕ್ಶಾಪ್ಸಿಗೆ ಹೋಗ್ತೀನಿ. ಆ ಒಂದು ಥ್ರಿಲ್ ಏನಿದೆ, ಹೋಗಿ ಟಿಕೆಟ್ ತೊಗೊಂಡು ಥಿಯೇಟ್ರಲ್ಲಿ ಕೂತ್ಕೊಂಡು ಕತ್ಲೆ ಕೋಣೆಯಲ್ಲಿ ಬೇರೆ ಯಾರ್ದೋ ಕತೆ ಪ್ರಪಂಚದೊಳಗೆ ನಾವು ಕಳೆದು ಹೋಗೋದೇನಿದೆ. 5.1 ಸ್ಪೀಕರ್ಸು, ಡಿಸೈನಿಂಗ್ ಮಾಡಿರ್ತೀವಿ, ಸೌಂಡ್ ಡಿಸೈನಿಂಗ್, ಡಾಲ್ಬಿ ಸ್ಟೀರಿಯೋಗ್ ಅಂತಾನೆ, ಆಟ್ಮೋಸ್ ಎಲ್ಲ ಬಂದ್ಬಿಟ್ಟಿದೆ ಇವಾಗ. ಅದನ್ನೆಲ್ಲ ಬಿಟ್ಬಿಟ್ಟು ಮೋನೋಲಿ ಹಿಂಗೆ ಹಾಕ್ಕೊಂಡು ನೋಡೋದ್ರೊಳಗೆ ಕಥೆ ಅರ್ಥ ಆಗುತ್ತೆ. ಬಟ್ ನಿಮ್ಗೇನೋ ಕತೆ ಒಳಗಡೆ ಹೋಗೋದಕ್ಕೆ ಪಾಸ್ ಮಾಡಿಬಿಟ್ಟು ಏನೋ ಮಾತಾಡ್ತೀರಾ. ಸೊ ಕಥೆ ಇವರೇ ಫಾಲೋ ಮಾಡ್ತೀರಾ, ಬಟ್ ಸಿನಿಮಾಗೆ ಹೋಗಿ ಬಂದ ಒಂದು ಅನುಭವ ಇರುತ್ತಲ್ಲ, ಅದು ಸಿಗ್ತಲ್ಲ. ಬಟ್ ಕಾಲೇಜ್ ಮಕ್ಳ ಹತ್ರ ನಾನು ಮಾತಾಡಿದಾಗ ದೇ ಆಲ್ ವಾಂಟೆಡ್, ಅವ್ರಿಗೆಲ್ಲ ಬೇಕು. ಅವ್ರು ಏನು ಹೇಳ್ತಾರೆ, ವಿ ಕಾಂಟ್ ಅಫೋರ್ಡ್ ಇಟ್, ರೇಟ್ ಜಾಸ್ತಿ. ದಟ್ ಈಸ್ ಪ್ರಿಡಾಮಿನೆಂಟ್ಲಿ ಇದನ್ನೇ ಹೇಳಿರೋದು. ಬಿಕಾಸ್ ಅವರೆಲ್ಲ ಏನು ಮಾಡ್ತಾರೆ, ಯಾರ್ದೋ ಮನೇಲಿ ದೊಡ್ಡ ಸ್ಕ್ರೀನ್ನಲ್ಲಿ ಆ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಂಡು ನೋಡ್ಕೋತಾರಂತೆ ಅವ್ರ ಸೀರೀಸು ಅದನ್ನೆಲ್ಲ. ಬಿಕಾಸ್ ಅವ್ರಿಗೆ ಅನುಭವ ಬೇಕು, ಅನ್ಇಂಟರಪ್ಟೆಡ್ ಫೋನ್. ಆ ಅನುಭವ ಅವ್ರಿಗೆ ಥಿಯೇಟ್ರಿಗೆ ಬಂದು ತೊಗೊಳಕ್ಕೆ ದುಡ್ಡು ಖರ್ಚಾಗತ್ತೆ. ಸೊ ಫ್ರೆಂಡ್ಸ್ ಎಲ್ಲ ಸೇರಿ ಯಾರ್ದೋ ಮನೇಲಿ ಹಿಂಗೆ ಸೇರಿ, ಸೊ ಬೇರೆ ಎಲ್ಲೋ ಹೇಗೋ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಅದನ್ನು ನಾವೇ ಆಸ್ ಅನ್ ಎಕ್ಸಿಬಿಟರ್ಸ್ ಇಂಡಸ್ಟ್ರಿನೇ ಕೊಟ್ಟರೆ ಬರ್ತಾರೆ, ಅವರು ಖಂಡಿತ ಬರ್ತಾರೆ. ಬಿಕಾಸ್ ಮನುಷ್ಯ ಸಂಘಜೀವಿ. ಅಕ್ಕಪಕ್ಕ ಬೇರೆಯವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದ್ರೊಳಗೆ ಮಜಾ ಇದೆ. ಆ ಮಜಾ ಮರ್ತು ಹೋಗ್ತಾ ಇದ್ದಾನೆ. ಎಷ್ಟು ದಿವಸ ಒಬ್ಬನೇ ನೋಡ್ತಾನೆ, ಎಷ್ಟು ದಿವಸ ಒಬ್ಬನೇ. ನಾನು ಮೊನ್ನೆ ಒಂದು ಪಾರ್ಕಲ್ಲಿ ಓಡಾಡ್ತಾ ಇದ್ದೆ, 4 ಜನ ಫ್ರೆಂಡ್ಸ್ ಕೂತ್ಕೊಂಡಿದ್ದಾರೆ, 4 ಜನ ಫೋನಲ್ಲಿ ಒಬ್ರೊಬ್ರು ಮಾತಾಡ್ಕೋತಾನೆ ಇಲ್ಲ, ಫೋನಲ್ಲಿ ನೋಡ್ತಾ ಇದ್ದಾರೆ. ನಾನು 1 ರೌಂಡ್ ಹೋಗಿ ಬಂದೆ, 2 ರೌಂಡ್ ಹೋಗಿ ಬಂದೆ, 3ನೇ ರೌಂಡಿಗೆ ಎಲ್ಲರೂ ಆಮೇಲೆ ಲೈಕ್ ಸಾಕಾಯ್ತು ಅವ್ರಿಗೆ. ಹ್ಯೂಮನ್ ಇಂಟ್ರಾಕ್ಷನ್ ಬೇಕು ಥಿಯೇಟ್ರಿಗೆ. ಅದು ವಾಪಸ್ ಅವರೆಲ್ಲ ಬಂದಾಗ ಅದು ವಾಪಸ್ ಬರುತ್ತೆ ಅವ್ರಿಗೆ. ಸೊ ಕಾಯ್ತಾ ಇದ್ದಾರೆ ಅವರು. ಇನ್ ದ ನೆಕ್ಸ್ಟ್ 1 or 2 years ವಾಪಸ್ ಬರ್ತಾರೆ. ಇದು ಎಲ್ಲ ಹೊಸದು ಕೋತಿಕೆಗೆ ಮಾಣಿಕ್ಯ ಕೊಟ್ಟಂಗೆ ಆಗ್ಬಿಡಿದೆ ಈಗ. ಎಲ್ಲ ಇಲ್ಲೇ ಸಿಗ್ತಾ ಇದೆ. ಸೊ ಆ ಒಂದು ಜೋಶು, ಆ ಜೋಶ್ ಕಳ್ದೋಗತ್ತೆ. ಹೊಸತನವನ್ನ ಟ್ರೈ ಮಾಡಕ್ ಹೋಗಿ ಎಲ್ಲೋ ಒಂದ್ ಕಡೆ ಮಾನವೀಯ ಮೌಲ್ಯಗಳನ್ನೇ ಕಳ್ಕೊಳ್ತಾ ಇದ್ರೆ, ಅಥವಾ ವಾಪಸ್ ಬರತ್ತೆ, ಎಲ್ಲೂ ಹೋಗಲ್ಲ ಮಾನವೀಯ ಮೌಲ್ಯಗಳು. ಈಗ ಟ್ರಾನ್ಸಿಷನ್ ಫೇಸ್, ನಾನು ಹೇಳ್ದಾಗ 1 or 2 years ಅಲ್ಲಿ ಮತ್ತೆ ವಾಪಸ್ ಬರ್ತಾನೆ. ಬಿಕಾಸ್ ಎಷ್ಟು ದಿವಸ ಅಂತ ಈ ತರ ಫೋನ್ನಲ್ಲೇ ಎಲ್ಲ ಮಾಡಕ್ ಸಾಧ್ಯ? ಬ್ಯಾಂಕ್ಗೆ ಹೋಗ್ಬೇಕು, ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು. ಸೊ ಎಷ್ಟು ದಿವಸ ಎಲ್ಲ ಈಸಿಯಾಗಿ ಆಗ್ತಾ ಇರೋದ್ರಿಂದ ತುಂಬ ಟೈಮ್ ಇದೆ. ಆ ಟೈಮಲ್ಲಿ ಏನು ಮಾಡ್ತಾನೆ, ರೀಲ್ಸ್ ನೋಡ್ತಾನೆ, ಹಂಗಾಗ್ತದೆ. ನಾನು ಎಲ್ಲ ಗೂಗಲ್ ಪೇ ಎಲ್ಲ ಮುಗ್ದೋಯ್ತು ನಂದು ಫೋನ್ನಲ್ಲೇ. ಟೈಮ್ ತುಂಬ ಇದೆ, ನಾನು ಏನು ಮಾಡೋದು? ಸೊ ರೀಲ್ಸ್ ಒಂದಷ್ಟು ದಿವಸ ಅದನ್ನು ಮಾಡ್ತಾನೆ. ಆಮೇಲೆ ಸಡನ್ ಆಗಿ ಅನ್ಸುತ್ತೆ ಶಿಟ್, ಖಾಲಿತನ ಕಾಣುತ್ತೆ. ಸೊ ಅವಾಗ ಹೊರಗಡೆ ಹೋಗ್ತಾನೆ, ಜನಗಳನ್ನ ಮೀಟ್ ಮಾಡ್ತಾನೆ, ಫ್ರೆಂಡ್ಸ್ನ ಮೀಟ್ ಮಾಡ್ತಾನೆ. ಸೊ ಇವಾಗೆಲ್ಲ ಟ್ರಿಪ್ಗೆ ಹೋಗೋಣ ಮಗ, ಬಿಕಾಸ್ ಮುಂಚೆಲ್ಲ ಸಿನಿಮಾಗೆ ಹೋಗೋಣ ಮಗ, ರೈಟ್? ಇವಾಗ ಟ್ರಿಪ್ಗೆ ಹೋಗೋಣ ಮಗ, ಲಾಂಗ್ ಡ್ರೈವ್ ಹೋಗೋಣ ಮಗ, ಬರುತ್ತೆ ಎಲ್ಲ. ಸಿನಿಮಾಗೆ ಹೋಗೋಣ ಮಗನೂ ವಾಪಸ್ ಬರುತ್ತೆ. ಎಕ್ಸಾಕ್ಟ್ಲಿ ಮ್ಯಾಮ್. ಇಷ್ಟು ವರ್ಷಗಳ ನನ್ನ ಒಂದು ಅನುಭವದಲ್ಲಿ ಸಿನಿಮಾಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರೆದಿರೋಂಥದ್ದು 3-4 ಜನ ಬಿಟ್ರೆ, ನೀವು ಹೇಳ್ದಂಗೆ ಲಾಂಗ್ ಡ್ರೈವ್ ಟ್ರಿಪ್ ಕರೆದಿರೋ ಅಂಥವ್ರೆ ಜಾಸ್ತಿ.
ಬಿಕಾಸ್ ಅನುಭವ ಅಲ್ಲಿ ಅವ್ರಿಗೇನೋ ಹೊಸ ಅನುಭವ ಸಿಗತ್ತೆ ಅಂತ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಕೂಡ ಫೋಟೋಗಳು ತೆಕ್ಕೊಂಡು ವಿಡಿಯೋ ತೆಕ್ಕೊಂಡು ಅದನ್ನು ಸೋಷಿಯಲ್ ಸೋಷಿಯಲ್ ಮೀಡಿಯಾಗೆ ಸೊ ಅವರು ಹೊರಗೆ ತೋರ್ಸೋದಕ್ಕೋಸ್ಕರನೇ ಹೋಗ್ತಾ ಇದಾರ. ಸೊ ಮನುಷ್ಯ ಅವನ ಜೊತೆ ಅವ್ನ ಟಚಲ್ಲಿ ಇಲ್ಲ, ಆ ಟಚಲ್ಲಿ ಅವ್ನು ವಾಪಸ್ ಬಂದ್ಮೇಲೆ ಮತ್ತೆ ಬರ್ತಾನೆ ಸಿನಿಮಾಗೆ. ಕಥೆಗಳಿಗೆ ಆ ಪವರ್ ಇದೆ. ಎಸ್ ಮ್ಯಾಮ್. ಈಗ ನೆಕ್ಸ್ಟ್ ನೀವು ಡೈರೆಕ್ಟರ್ ಆಗಿ ಯಾವ ನಟನಿಗೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇದೆ, ನಿರ್ಮಾಪಕರಾಗಿ ಯಾವ ನಟರಿಗೆ ಬಂಡವಾಳವನ್ನ ಹೂಡಬೇಕು ಅನ್ನುವಂತಹ ಆಸೆ ಇದೆ ಅಂತ? ಅಯ್ಯೋ, ನಾನು ಪ್ರೊಡ್ಯೂಸರ್ ಬೈ ಚಾನ್ಸ್. ನಾನು ಮೆಂಟಲಿ ಪ್ರೊಡ್ಯೂಸರ್ ಅಲ್ಲ, ಸೊ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ನಾನು ಬೈ ನೇಚರ್ ನಾನು ರೈಟರ್ ಡೈರೆಕ್ಟರ್. ಸೊ ಬೇರೆ ಯಾರು ನನ್ನ ಸಿನಿಮಾಗೆ ದುಡ್ಡು ಹಾಕ್ತಿಲ್ಲ ಅಂದ್ಬಿಟ್ಟು ನಾನು ಪ್ರೊಡ್ಯೂಸರ್ ಆಗಿದ್ದು ಅಷ್ಟೇ. ಸೊ ಬಿಕಾಸ್ ಸಾಕಾಯಿತು ಕೇಳಿ ಕೇಳಿ ಸ್ಕ್ರಿಪ್ಟ್ ತೊಗೊಂಡು ಹೋಗಿ. ಸೊ ಅರ್ಥ ಆಗತ್ತೆ, ಫೈನಾನ್ಸಸ್ ಅರ್ಥ ಆಗತ್ತೆ, ಆ ಒಂದು ಕಾರಣದಲ್ಲಿ ಪ್ರೊಡ್ಯೂಸರ್ ಆಗಿದ್ದು. ಬಟ್ ಬೈ ಡಿಸೈನ್ ನಾನು ರೈಟರ್ ಡೈರೆಕ್ಟರ್. ಸೊ ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಖುಷಿ, ಹಸಿವಿರುತ್ತೆ ಅವರಲ್ಲಿ, ಒಂಥರ ಹಸಿವಿರುತ್ತೆ ನಂಗೆ. ಅದು ಮುಖ್ಯ ಕತೆ ಹೇಳಬೇಕಾದ್ರೆ. ಸೊ ಈಗ ಒಂದು ಸಿನಿಮಾ ಆಲ್ರೆಡಿ ಶೂಟಿಂಗ್ ಮುಗಿಸಿದ್ದೀನಿ. ಸೊ ಅದ್ರ ಬಗ್ಗೆ ಮಾತಾಡೋಣ ರೆಡಿ ಆದಾಗ. ಬಿಕಾಸ್ ನನಗೆ ಸಿನಿಮಾ ರೆಡಿ ಆಗೋ ಮುಂಚೆ ಮಾತಾಡೋಕ್ಕೆ ಭಯ. ಬಟ್ ಹೊಸಬ್ರ ಜೊತೆ ಕೆಲಸ ಮಾಡ್ತೀನಿ ನಾನು. ಹೊಸಬ್ರು ಅಂದರೆ 15 ವರ್ಷದ ಹಿಂದೆ ನಾನು ಹೊಸಬ್ಳೆ ಅಲ್ವಾ. ಸೊ ಯಾವುದೋ ಒಂದು ಪಾಯಿಂಟ್ ಇನ್ ಟೈಮಲ್ಲಿ ನೀವು ಹೊಸಬ್ರು, ಯಾವುದೋ ಒಂದು ಪಾಯಿಂಟ್ ಇನ್ ಟೈಮಲ್ಲಿ. ಸೊ ಅದು ಮಾಡ್ತಾ ಮಾಡ್ತಾ ಅವಾಗ ಯಾರೋ ಒಬ್ಬರು ನಮಗೆ ಅವಕಾಶ ಕೊಟ್ಟಿರ್ತಾರೆ. ಆ ಅವಕಾಶದಿಂದ ನಮ್ಗೆ ಬೇರೆ ಬೇರೆ ಅವಕಾಶಗಳು ಓಪನ್ ಆಗಿರುತ್ತೆ. ಸೊ ಆ ಮೊದಲನೇ ಅವಕಾಶ ಈ ಹೊಸಬ್ರಿಗೆ ನಾನು ಆಗಬೇಕು ಅನ್ನೋ ಆಸೆ ನನಗೆ. ಬಿಕಾಸ್ ಅವರಲ್ಲಿ ಆ ಕನಸುಗಳು, ಆ ಹಸು, ಹೊಸತನ, ನಂಗೆ ಅದಿಷ್ಟ. ಸೊ ಮೋಸ್ಟ್ಲಿ ನಾನು ಹೊಸಬ್ರ ಜೊತೆ ಕೆಲಸ ಮಾಡ್ತೀನಿ ಅದು. ಬಟ್ ರಿಸ್ಕ್, ಫೈನಾನ್ಷಿಯಲಿ ಆಸ್ ಅ ಪ್ರೊಡ್ಯೂಸರ್ ರಿಸ್ಕ್, ಅದು ಎಲ್ಲೋ ರಿಸ್ಕ್ ತಗೊಳ್ಳೇಬೇಕಲ್ಲ. ಇಷ್ಟು ವರ್ಷಗಳ ನಿಮ್ಮ ಒಂದು ಅನುಭವದಲ್ಲಿ ಅಸಿಸ್ಟೆಂಟ್ ಆಗಿ ದ್ವಾರಕೀಸ್ ಅಂತಹ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಜೊತೆಗೆ ಕೆಲಸ ಮಾಡಿದಾಗ ಅಥವಾ ನೀವೇ ಸಿನಿಮಾ ಮಾಡಿದಾಗ ಯಾವುದು ನಿಮಗೆ ತುಂಬ ಮೆಮೊರಬಲ್ ಆಗಿ ಇದು ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅನ್ನುವಂತಹ ಭಾವನೆ ಬಂತು ಅಂತ? ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಆ ಕ್ಷಣದಲ್ಲಿ ಅದು ಮಜಾ ಅನ್ಸುತ್ತೆ. ಮತ್ತೆ ಏನೋ ಖಾಲಿತನ ಕಾಡುತ್ತೆ, ಮತ್ತೆ ಅದಕ್ಕೆ ಮುಂದಿನ ಕತೆ ಬಗ್ಗೆ ಯೋಚನೆ ಮಾಡೋದು, ಮತ್ತೆ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಅಲ್ವಾ. ಅದು ನನಗೆ ಸ್ಯಾಟಿಸ್ಫೈ ಆಗ್ಬಿಡ್ತು ಅನ್ಸರೆ ನಾನು ಕೆಲಸ ಬಿಟ್ಬಿಡ್ತೇನೆ, ಸಿನಿಮಾ ಮಾಡೋದು ಬಿಟ್ಬಿಡ್ತೀನಿ ಅನ್ಸುತ್ತೆ ನನಗೆ. ಆ ಕ್ಷಣದಲ್ಲಿ ಅದು ಖುಷಿಯಾಗಿತ್ತು, ಆ ಕ್ಷಣದಲ್ಲಿ ಮಜಾ ಬಂತು. ಲೈಕ್ ಗಂಟು ಮುಟ್ಟೆ ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡುವಾಗ, ಫಸ್ಟ್ ಡೇ ಮಾರ್ನಿಂಗ್ ಶೋ 70-80% ತುಂಬಿದ್ರು ಜನ. ಯಾರೋ ಗೊತ್ತಿಲ್ದಿರೋಳು ನಾನು ಕರೆದಿದ್ದೀನಿ ಅಂತ, ಅಂದರೆ ಟ್ರೈಲರಲ್ಲಿ ಏನೋ ಇಷ್ಟ ಆಯ್ತು ಅಂತ ನಾವು ಟಿಕೆಟ್ ತೊಗೊಂಡು ಬಂದಾರೆ ಅವರೆಲ್ಲ. ನನಗೆ ದೇವ್ರು ಅನ್ನಿಸ್ಬಿಟ್ರು ಆ ಕ್ಷಣ. ಟಿಕೆಟ್ ತೊಗೊಂಡು ಬಂದಿದ್ದಾರೆ, ನನಗೆ ನೋಡೋಕೆ ಇಷ್ಟ ಆಗಿರಲಿಲ್ಲ, ಒಳಗಡೆ ಭಯ ಆಗ್ತಾ ಇತ್ತು. ಆದರೂ ಒಂದು ಕ್ಷಣ ಹೋಗೋಣ ಅಂತ ಹೋದೆ. ಬಟ್ ಚಿಕ್ಕ ವಯಸ್ಸಿಂದ ನನಗೆ ಗೊತ್ತಿರೋದ್ರಿಂದ, ನನ್ನ ಮೈಂಡ್ ನನಗೆ ಗೊತ್ತಾದಾಗಿಂದ ನಾನು ಪಟ್ಟಿದ ಕನಸು ನನ್ನ ಸಿನಿಮಾ ಒಂದು ದಿವಸ ಥಿಯೇಟ್ರಲ್ಲಿ ನೋಡಬೇಕು ಅಂತ. ಸೊ ಬಂದಾಗ ಆ ಸೀನ್ ನೋಡಿ ನನಗೆ ಕಾಲಲ್ಲಿ ಶಕ್ತಿನೇ ಇಲ್ಲ ಥರ ಬಿದ್ದುಬಿಟ್ಟೆ. ಬಿಕಾಸ್ ಆ ಕ್ಷಣ ಇಟ್ ಈಸ್ ಸಮಥಿಂಗ್ ಎಲ್ಸ್. ಆಮೇಲೆ ನೋಡಿದೆ, ಏನೋ ನಮ್ಮ ಕತೆ ಯಾವುದೋ ಜೋಕಕ್ಕೆ ಜನ ನಗ್ತಾ ಇದ್ದಾರೆ, ಏನೋ ಒಂಥರ ಆ ಒಂದು ಹೂ ಅಂತ ಅನ್ಸತ್ತೆ ಅಲ್ಲ. ವಾ. ಮತ್ತು ಹೊರಗಡೆ ಬಂದ್ಮೇಲೆ ಮತ್ತೆ ನೆಕ್ಸ್ಟ್ ಥಿಯೇಟ್ರು ಹೋಗೋಣ, ಅದು ಬೇರೆ ಥರ. ಬಟ್ ಆ ಒಂದು ಕ್ಷಣ ನನಗೂ ನನ್ನ ಸಿನಿಮಾಗೂ ನನ್ನ ಆಡಿಯನ್ಸ್ಗೂ ಮಧ್ಯೆ ಏನೋ ಒಂದು ದೈವಿಕ ಕನೆಕ್ಷನ್ ಅಂತ ಅನ್ನಿಸ್ತು ನಂಗೆ ಆ ಕ್ಷಣ. ದಟ್ ಈಸ್ ವೆರಿ ವೆರಿ ಮೆಮೊರಬಲ್. ಲೈಕ್ ಮತ್ತೆ ಆ ಕ್ಷಣ ಬರಲ್ಲ. ಬಿಕಾಸ್ ಅದು ಮೊದಲನೇ ಸಿನಿಮಾದ ಅನುಭವ, ಮೊದಲನೇ ಪ್ರೇಮದ ಅನುಭವದ ಥರ ಅದು. ಇನ್ನೊಂದ್ಸತಿ ಪ್ರೇಮ ಆದಾಗ ಆ ಥರ ಅನ್ಸಲ್ಲ, ಬೇರೆ ಏನೋ ಅನ್ಸುತ್ತೆ. ಸೊ ಅದು ಆ ಕ್ಷಣ ಇಟ್ ವಾಸ್ ಬ್ಯೂಟಿಫುಲ್. ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ರೂಪಾರಾವ್ ಅವ್ರಿಗೆ ಇನ್ಸ್ಪಿರೇಷನ್ ಯಾರು ಅಂತ? ತುಂಬ ಜನ ಇದ್ದಾರೆ. ನಾನು ಕಾರ್ನಾಡ್ರ ಕಥೆಗಳನ್ನ ಓದಿ ಬೆಳೆದಿರೋದು. ನನಗೆ ಅವ್ರ ಕತೆ ಎಷ್ಟು ಶಾರ್ಪಾಗಿ ಅವ್ರದ್ದು ಪರ್ಸೆಪ್ಷನ್ ಇದೆ, ಅವ್ರದ್ದು ಎಷ್ಟು ಶಾರ್ಪಾಗಿ ಅದನ್ನು ಮೈಂಡಲ್ಲಿ ಬಂದಿದ್ದನ್ನು ಬರೀತಾರೆ, ನನಗೆ ಅದು ತುಂಬ ಇಷ್ಟ. ಸೊ ಕಾರ್ನಾಡ್ರ ಕಥೆಗಳು ನನಗೆ ಭಾರಿ. ಆ್ಯಂಡ್ ಅವ್ರ ಸಿನಿಮಾಗಳು ಅಫ್ಕೋರ್ಸ್ ಆಸ್ ಅ ಡೈರೆಕ್ಟರ್ ಕೂಡ. ಶಂಕರ್ ನಾಗ್ ಅವ್ರದ್ದು ಬಿಗಿನಿಂಗ್ ಸಿನಿಮಾಗಳು, ಲೈಕ್ ಹಿ ಪುಷ್ಡ್ ಬೌಂಡ್ರೀಸ್. ಅಂದರೆ ಆ ಕ್ಷಣದಲ್ಲಿ ಆ ಟೈಮಲ್ಲಿ ಅವ್ರ ಸಿನಿಮಾಗಳು ಓಡ್ತಿರ್ಲಿಲ್ವಂತೆ, ಅದಕ್ಕೆ ಅವ್ರು ಆ್ಯಕ್ಟಿಂಗ್ ಮಾಡೋರಂತೆ, ನಾನು ಓದಿರೋದೆಲ್ಲೋ. ಸೊ ಬಿಕಾಸ್ ಆ ಕ್ಷಣಕ್ಕೆ ಆ ಸಿನಿಮಾಗಳು ಜನಕ್ಕೆ ಅರ್ಥ ಆಗಲಿ, ಇನ್ನೇನು ಈ ಥರ ಸಿನಿಮಾ, ಆಕ್ಸಿಡೆಂಟ್ ಇರ್ಬೋದು, ಮಿಂಚಿನ ಓಟ ಇರ್ಬೋದು, ಇಟ್ ವಾಸ್ ಟು ಡಿಫ್ರೆಂಟ್. ಸೊ ಅವಾಗವಾಗ ಕೆಲವ್ರು ಇರ್ತಾರೆ ಫಿಲ್ಮ್ ಮೇಕರ್ಸ್, ಅವ್ರು ಬಂದು ಈ ಥರ ಏನೋ ಮಾಡ್ತಾರಲ್ಲ. ಸೊ ನನಗೆ ಕನ್ನಡದಲ್ಲಿ ಕನ್ನಡ ಸಿನಿಮಾ ಉಸಿರು. ನನಗೆ ನಮ್ಮಪ್ಪ ನಂಗೆ ತುಂಬ ಕನ್ನಡ ಸಿನಿಮಾ ತೋರಿಸೋರು. ಸೊ ಕಾರ್ನಾಡ್ರು, ಶಂಕರ್ ನಾಗು, ನನಗೆ ಸಂಗೀತಂ ಶ್ರೀನಿವಾಸರಾವ್ ಅವ್ರ ಸಿನಿಮಾಗಳು ತುಂಬ ಇಷ್ಟ.
ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇರ್ಬೋದು, ಅವ್ರದ್ದು ಪುಷ್ಪಕ ವಿಮಾನ ಇರ್ಬೋದು, ಲೈಕ್ ಸಿಂಪಲ್ ಸ್ಟೋರೀಸ್, ಬಟ್ ಹೌ ಈ ತರ ಹೇಳ್ಕೊಂಡು ಹೋಗ್ಬೋದು. ಕನ್ನಡದಲ್ಲಿ ಅದೇ ತರ ತೆಲುಗಲ್ಲಿ ಇದ್ದಾರೆ. ನಾನು ಕೋಲಾರಲ್ಲಿ ಬೆಳೆದ ಹುಡುಗಿ, ಸೊ ನಂಗೆ ತಮಿಳ್, ತೆಲುಗು, ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ನೋಡಕ್ ಸಿಗೋದು. ಸೊ ತಮಿಳಲ್ಲಿ ಕೆಲವ್ರು ಇಷ್ಟ, ತೆಲುಗಲ್ಲಿ ಕೆಲವ್ರು ಇಷ್ಟ, ಹಿಂದಿ ಕೆಲವ್ರು ಇಷ್ಟ, ಹೊರಗೆ ದೇಶದಲ್ಲಿ ಕೆಲವ್ರು ಇಷ್ಟ, ಆ ಥರ. ಸೊ ಕನ್ನಡದಲ್ಲಿ ನಂಗೆ ಇವ್ರ ಹೆಸರುಗಳು ಟಕ್ಕಂತ ನೆನಪಾಗ್ತದೆ. ಡೈರೆಕ್ಟರ್ ಆಗಿ ಅಂತಂದಾಗ ತೆಲುಗು ಮತ್ತು ಕನ್ನಡ ಮತ್ತು ತಮಿಳು ಒಂದಷ್ಟು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಬಿಕಾಸ್ ಯಾಕೆಂತಂದರೆ ಯಾವ್ಯಾವ ಸಿನಿಮಾಗಳು ಬಂದಿರುತ್ತೆ, ಹೆಂಗೆ ಆ ಸಿನಿಮಾಗಳಿಗೂ ನಮ್ಮ ಸಿನಿಮಾ ರಂಗಕ್ಕೂ ಏನೆಲ್ಲ ಡಿಫ್ರೆನ್ಸಸ್ ಇದೆ ಅಂತಂದಾಗ ನಿಮ್ಗೆ ಯಾವತ್ತಾದರೂ ಬೇರೊಬ್ಬ ನಟನಿಗೆ, ಬೇರೆ ಭಾಷೆಯ ನಟನಿಗೆ ಆ್ಯಕ್ಷನ್ ಕಟ್ ಇಡಬೇಕು ಅನ್ನುವಂಥ ಆಸೆ ಇತ್ತು? ಯಾರಿಗೆ ಮ್ಯಾಮ್? ನಂಗೆ ಧನುಷ್ ತುಂಬ ಇಷ್ಟ, ತುಂಬ ಇಷ್ಟ ನಂಗೆ. ಅವ್ರು ಐ ಫೀಲ್ ಹಿ ಈಸ್ ವೆರಿ ರಾ ಆ್ಯಂಡ್ ವೆರಿ ವೆರಿ ಗುಡ್ ಆ್ಯಕ್ಟರ್ ಅನ್ಸುತ್ತೆ. ಸಾಯಿ ಪಲ್ಲವಿ ಇಷ್ಟ, ಅಫ್ಕೋರ್ಸ್ ವಿಜಯ್ ಸೇದುಪತಿ ಇಷ್ಟ, ವಿಜಯ್ ದೇವರಕೊಂಡ ಇಷ್ಟ. ಸೊ ಚಾನ್ಸ್ ಸಿಕ್ಕರೆ ವೈ ನಾಟ್, ಖಂಡಿತ ಚಾನ್ಸ್ ಸಿಕ್ಕರೆ. ಈಗ ವಿಜಯ್ ದೇವರಕೊಂಡ ಅಂತ ಹೇಳಿದ್ರೆ, ವಿಜಯ್ ದೇವರಕೊಂಡ ಕರ್ನಾಟಕದ ಅಳಿಯ ಆಗಿದ್ದಾರೆ. ನೆಕ್ಸ್ಟ್ ಏನಾದ್ರೂ ಕರ್ನಾಟಕದ ಅಳಿಯನಿಗೆ ರೂಪಾರಾವ್ ಅವರು ಆಕ್ಷನ್ ಕಟ್ ಹೇಳಬಹುದಾ? ಈ ಕ್ಷಣದಲ್ಲಿ ಏನೋ ಆ ಥರ ಪ್ಲಾನ್ ಇಲ್ಲ, ಬಟ್ ಜೀವನದಲ್ಲಿ ಏನಾಗುತ್ತೋ ಯಾರಿಗ್ ಗೊತ್ತು. ಚಾನ್ಸ್ ಸಿಕ್ಕರೆ ಹೇಳೋಣ, ಅದಕ್ಕೇನು. ಕರ್ನಾಟಕದ ಅಳಿಯ ಮೊದಲ ನಿರ್ದೇಶಕ ಗೊತ್ತಿಲ್ಲ ಸರ್, ಈಗ ಸದ್ಯಕ್ಕೆ ಆ ಥರ ಏನು ಪ್ಲಾನ್ಸ್ ಇಲ್ಲ. ಬಟ್ ಲೈಫ್ ಇಸ್ ವೆರಿ ಬಿಗ್, ಏನು ಬೇಕಾದ್ರೂ ಆಗ್ಬೋದು. ಸೊ ಚಾನ್ಸ್ ಸಿಕ್ಕರೆ ಖಂಡಿತ ವೈ ನಾಟ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕನ್ನಡ ಸಿನಿಮಾ ರಂಗ ಹಾಗೂ ಬೇರೆ ಭಾಷೆಗಳ ಒಂದು ಸಿನಿಮಾ ರಂಗಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಮಾತನಾಡಿದ್ವಿ. ಸೊ ನೆಕ್ಸ್ಟ್ ಸಿನಿಮಾ ಕೂಡ ಆಲ್ರೆಡಿ ಶೂಟಿಂಗ್ ಕಂಪ್ಲೀಟ್ ಮಾಡಿದಿರಾ ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ಹೊಸಬ್ರಿಗೆ ಮಾಡ್ತೀನಿ ಅಂತ ಹೇಳಿದ್ರಿ. ಆ ಹೊಸಬ್ರಲ್ಲಿ ನಾನು ಒಬ್ಬ, ನನ್ನನ್ನು ಹಾಕೊಂಡು ಮಾಡಿ. ಖಂಡಿತ ಖಂಡಿತ ಮಾಡೋಣ. ಎಸ್ ಮ್ಯಾಮ್. ಫೈನಲಿ ಆಸೆ ಇದೆಯಾ? ಆಲ್ರೆಡಿ ಒಂದು ನಡೀತಿದೆ, ಹೇಳ್ತೀನಿ ಶೀಘ್ರದಲ್ಲಿ. ನಾನು ಕೂಡ ನಿಮ್ಮ ಬಾರ್ಡ್ರನೇ ಬರ್ತೀನಿ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು. ಓಕೆ, ನಮ್ಮೂರು ಹುಡುಗ. ನಮ್ಮೂರೇ. ತುಂಬಾ ಖುಷಿ ಆಯ್ತು, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಬಿಕಾಸ್ ಯಾಕಂತಂದ್ರೆ ನಾನು ಅನ್ಕೊಂಡ್ ಬಂದೆ, ಮಹಿಳಾ ನಿರ್ದೇಶಕಿ ರೈಟರ್ ಅಂತಂದ್ರೆ ಹೆಂಗಿರ್ತಾರೋ, ಅವರ ಒಂದು ವೇ ಆಫ್ ಥಿಂಕಿಂಗ್ ಹೆಂಗಿರುತ್ತೋ ಗೊತ್ತಿಲ್ಲ ಅಂತ. ಬಟ್ ಇಷ್ಟೊಂದು ಕ್ಯಾಶುಯಲ್ ಆಗಿರುತ್ತೆ, ಇಷ್ಟೊಂದು ಒಬ್ಬ ಅಕ್ಕನ ಜೊತೆ ಮಾತಾಡ್ತೀನಿ ಅನ್ನೋ ಫೀಲ್ ಕೊಟ್ರಿ ನನಗೆ. ತುಂಬಾ ಖುಷಿ ಆಯ್ತು. ಯಾಕೆ ಮಹಿಳಾ ನಿರ್ದೇಶಕರಿಗೆ ಮಹಿಳಾ ಅಂತ ಆಡ್ ಮಾಡಿದ ತಕ್ಷಣ ಅವ್ರು ಸೀರಿಯಸ್ ಆಗ್ಬಿಟ್ಟಿರ್ತಾರೆ ಏನೋ, ಆ ತರನ? ಅಂದ್ರೆ ಏನೋ ಆರ್ಟ್ ಸಿನಿಮಾ ಅಷ್ಟೇ ಮಾಡ್ತಾರ ಆ ತರ? ಹಂಗಂತಲ್ಲ, ಗೊತ್ತಿಲ್ಲ, ಅದು ಲೇಡೀಸ್ ಅಂತ ಕ್ಯಾಶುಯಲ್ ಆಗಿ ಬಂದ್ಬಿಡುತ್ತೆ. ಬಟ್ ಮಹಿಳಾ ನಿರ್ದೇಶಕಿ ಅಂದಾಗ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ. ಅವ್ರಿಗೆ ಹೆಂಗ್ ಕ್ವಶನ್ ಕೇಳಬೇಕು, ಅವ್ರ ಹತ್ರ ಹೆಂಗೆ ನಾವು ಕ್ವಶನ್ ಕೇಳಿದಾಗ ಅವ್ರ ರಿಯಾಕ್ಷನ್ ಯಾವ ತರ ಬರುತ್ತೆ ಅನ್ನೋಂಥದ್ದು. ಇವಾಗ ನಟಿಮಣಿಯರ್ ಅಂದಾಗ ಕ್ಯಾಶುಯಲ್ ಆಗಿ ಓಕೆ ಅಂತ. ಬಟ್ ಡೈರೆಕ್ಷನ್ ಅಂತಂದಾಗ ನೀವು ಬರವಣಿಗೆ ಬಗ್ಗೆ ತಿಳ್ಕೊಂಡಿರ್ತಾರೆ. ಬರವಣಿಗೆ ಬಗ್ಗೆ ತಿಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಬಂಡಲ್ ಆಫ್ ನಾಲೆಡ್ಜ್ ಅನ್ನೋ ತಲೆಯಲ್ಲಿರುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ತುಂಬಾ ಸೀರಿಯಸ್ ಆಗಿರ್ಬೇಕು, ಗಂಭೀರವಾಗಿರ್ಬೇಕು, ಇದಕ್ಕೆ ಮಾತಾಡಬಾರ್ದು. ಬಟ್ ನನ್ಗೆ ಆ ಫೀಲೇ ಬಂದಿಲ್ಲ ಎಲ್ಲ ಒಂದ್ ಕಡೆ. ಸೊ ನನ್ನ ಸಿನಿಮಾಗಳು ಹೀಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಯೋಚನೆ ಮಾಡೋದು. ಲೈಕ್ ತುಂಬಾ ಹಂಗೆ ಹಿಂಗೆ ಅಂತ ಅನ್ಕೊಳ್ತೀರಾ, ಬಂದು ನಿಮ್ ಫ್ರೆಂಡ್ ಜೊತೆ ಕೂತ್ಕೊಂಡು ನೋಡೋ ತರ ಇರುತ್ತೆ ಸಿನಿಮಾ. ಯಾರೋ ಫ್ರೆಂಡ್ ಕೂತ್ಕೊಂಡು ಏನೋ ಕತೆ ಹೇಳ್ತಾರೆ, ಬಾವಾಗ ಹಿಂಗಾಯ್ತು ಹಂಗಾಯ್ತು, ಆಮೇಲೆ ಆ ತರ ಇರ್ಬೇಕು ಅಂತ ನನ್ನ ಅಟೆಂಪ್ಟು. ಸೊ ನೋಡೋಣ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತೀರಾ ಅನ್ನುವಂತಹ ನಂಬಿಕೆ ನನಗಂತೂ ನಿಮ್ಮ ಹತ್ರ ಮಾತಾಡಿದ ಮೇಲೆ ಸಾಕಷ್ಟು ಅಚಲವಾಗಿ ಉಳ್ಕೊಂಡ್ಬಿಟ್ಟಿದೆ. ಒಳ್ಳೆದಾಗ್ಲಿ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್, ಹಾಗೆ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ನಮ್ಮ ಸುಮನ್ ಟಿವಿ ಕಡೆಯಿಂದ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮಜಾ ಬಂತು ನನಗೂ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿರ್ದೇಶಕಿ, ನಿರ್ಮಾಪಕಿ ಮತ್ತೆ ರೈಟರ್ ಆಗಿರುವಂತಹ ರೂಪಾರಾವ್ ಅವರ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.